जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवृध्यते त्रिकृतिभिः शुश्रूषुभिस्तत्क्षणात्। सनत्कुमार उवाच संगमखलसाधूनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। मातर्मे मातरिष्वन् पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरयितर्जन्ममृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीम् आशुदेव। सनत्कुमार उवाच संगमखलु साधूनाम् उभयेषाञ्च सम्मतः सत्सम्भाषणसम्प्रश्नः सर्वेषां वितनोति शम्। साधुपृष्ठं महाराज सर्वभूतहितात्मना भवता विदुचा चापि साधूनां गतिरीदृशी। ओ ದೊರೆಯಾದ ಪೃಥು ಮಹಾರಾಜನೇ, ಸರ್ವಭೂತಹಿತಾತ್ಮನ ಎಲ್ಲ ಜೀವರಿಗೆ ಹಿತ ಆಗಬೇಕು ಅನ್ನುವ ಮನಸ್ಸನ್ನು ಇಟ್ಟುಕೊಂಡು ಭವತಾ ವಿದುಷಾ ಅಪಿ ನೀನು ತಿಳಿದಿದ್ರೂ ಕೂಡ ಚೆನ್ನಾಗಿ ಪ್ರಶ್ನೆ ಮಾಡಿದಿ. ಸಾಧೂನಾಂ ಗತಿ ಈದೃಶಿ ಸಜ್ಜನರ ನಡೆಯೇ ಹೀಗೆ. ಸಂಗಮಖಲು ಸಾಧೂನಾಂ ಉಭಯೇಷಾಂಚ ಸಮ್ಮತಃ ಸತ್ಸಂಭಾಷಣ ಸಂಪ್ರಶ್ನಃ ಸರ್ವೇಷಾಂ ವಿತನೋತಿ ಶಂ. ಸಜ್ಜನರು ಸೇರಿದರೆ ಜಗತ್ತಿಗೆ ಒಳ್ಳೆಯದಾಗತ್ತೆ. ಯಾಕೆಂದರೆ ಸತ್ಸಂಭಾಷಣ ತಂ ಪ್ರಶ್ನ, ಒಳ್ಳೆಯ ಸಂಭಾಷಣ, ಒಳ್ಳೆಯ ಪ್ರಶ್ನೆ, ಅದರ ಉತ್ತರ ಎಲ್ಲವೂ ಸಿಲ್ಕಿ ಚೆನ್ನಾಗಿ ಒಬ್ಬರು ಒಳ್ಳೆಯ ವಿಚಾರವನ್ನು ಗ್ರಹಿಸ್ತಾರೆ. ಇಡೀ ಪ್ರಪಂಚ ಒಳ್ಳೆಯ ವಿಚಾರವನ್ನು ಗ್ರಹಿಸುತ್ತೆ. ಅದರಿಂದಾಗಿ ಸಜ್ಜನರು ಸೇರಬೇಕು. ಸಜ್ಜನರು ಸೇರಿದಾಗ ಈ ರೀತಿಯ ಮಾತುಕತೆ ಆಗಬೇಕು. ಈ ರೀತಿಯ ಮಾತುಕತೆ ಅಂತನ್ನೋದು ಜಗತ್ತಿಗೆ ಒಳ್ಳೆಯದನ್ನು ಉಂಟು ಮಾಡುತ್ತೆ. ಅಸ್ತ್ಯೇವಾನ್ ಭವತೋ ಮಧುದ್ವಿಚಃ ಪಾದಾರವಿಂದೇಸ್ಯ ಗುಣಾನುವಾದತಃ ರತಿಸ್ಸದಾ ಯಾ ವಿಧುನೋತಿ ನೈಷ್ಠಿಕಿ ಕಾಮಂ ಕಷಾಯಂ ಮಲಮಂತರಾತ್ಮನಃ. ನೀನು ಪ್ರಶ್ನೆ ಮಾಡ್ತಾ ಇದ್ದಿ ದೇವರಲ್ಲಿ ಭಕ್ತಿ ಉಂಟಾಗೋದು ಹೇಗೆ ಅಂತ. ನಿನಗೆ ಭಕ್ತಿ ಇಲ್ಲ ಅಂತ ನಾವ್ಯಾರೂ ಅಂದುಕೊಳ್ಳೋದಿಲ್ಲ, ಮುಂದಿನವರು ಅಂದುಕೊಳ್ಳದಂತೆ ಇರಲಿ. ಭವತಃ ನಿನಗೆ ಮಧುದ್ವಿಚಃ ಪದಾರವಿಂದೆ ಪರಮಾತ್ಮನ ಅಡಿಗಳಲ್ಲಿ ರತಿಹಿ ಅಸ್ತ್ಯೇವ ಜ್ಞಾನ ಅನ್ನೋದಿದ್ದೇ ಇದೆ. ಯಾಕೆ? ಗುಣಾನುವಾದತಃ ದೇವರ ಗುಣಗಳನ್ನು ನಿನ್ನ ಮುಂದೆ ಎಲ್ಲರೂ ಹೇಳಿದ್ದಾರೆ. ಆದ್ದರಿಂದ ದೇವರ ಗುಣಗಳನ್ನು ಕೇಳಿದ್ದೆ. ಆದ್ದರಿಂದ ನಿನ್ನಲ್ಲಿ ಮೂಡಿದ ಗುಣಗಳನ್ನು ದೇವರಿಂದ ಎಂದು ತಿಳಿದಿದ್ದೆ. ಆದ್ದರಿಂದ ಭಕ್ತಿ ಅನ್ನೋದು ನಿನಗಿದ್ದೇ ಇದೆ. ಅದನ್ನು ಹೊಸದಾಗಿ ಬರೆಸಬೇಕಿಲ್ಲ. ಎಂತಹ ಭಕ್ತಿ? ಸ್ವಲ್ಪ ಭಕ್ತಿ ಎಲ್ಲರಲ್ಲಿಯೂ ಇರುತ್ತೆ. ನಿನ್ನಲ್ಲಿ ಭಕ್ತಿ ಸಫಲವಾದ ಭಕ್ತಿ ಅಂತ ಹೇಳ್ತಾರೆ. ನಿನ್ನಲ್ಲಿ ಸಫಲವಾದ ಭಕ್ತಿ ಇದೆ. ಯಾ ಭಕ್ತಿ ನೈಷ್ಠಿಕೀ ದೇವರಲ್ಲೇ ನೆಲೆಗೊಂಡು ಅಂತರಾತ್ಮನಃ ಕಷಾಯಂ ಕಾಮಂ
ಮನಸ್ಸಿನ ಕಾಮವನ್ನು, ಕಷಾಯ ಅಂದರೆ ಪಾಪವನ್ನು ಇದು ನಾಶ ಮಾಡುತ್ತೆ. ಆ ತರಹದ ಭಕ್ತಿ ನಿನ್ನಲ್ಲಿ ಈಗಾಗಲೇ ಇದೆ. ಪ್ರತ್ಯೇಕವಾಗಿ ನಿನಗೆ ಬರಬೇಕಾಗಿಲ್ಲ ಭಕ್ತಿ. ಅದನ್ನು ಈ ಕಷಾಯ ಅನ್ನೋದಕ್ಕೆ ಆಚಾರ್ಯರು ಅರ್ಥ ಬರೆದರು. ಕಷಣ ಅಂತ ಹೇಳಿದ್ರೆ ಸಂಘರ್ಷ, ಸಂಘರ್ಷದಿಂದ ಪರಿಹಾರವಾಗುವಂಥದ್ದು ಕಷಾಯ ಅಂತ. ಏನು ಹಾಗಂದ್ರೆ ಕಷಾಯ ಅಂದರೆ ಪಾಪ ಅಂತ ಗೊತ್ತು. ಈಗ ಇದು ಅಲ್ಲ, ಯಾವುದು ನಾವು ಆಯುರ್ವೇದದ ಮದ್ದು ಕಷಾಯ ಅಂತೇವೆ, ಆ ಕಷಾಯ ಬೇರೆ. ಅಲ್ಲಿ ಕಷಾಯ ಅಂತ ಹೇಳಿದ್ರೆ ಸಂಘರ್ಷದಿಂದ ಉಂಟಾದದ್ದು ಅಂತಲೇ ಅರ್ಥ. ಇಲ್ಲಿ ಕಷಾಯ ಅಂತ ಹೇಳಿದ್ರೆ ಭಾಗವತದ ಕಷಾಯ ಪಾಪ. ಕಷಾಯ ಅಂತ ಹೇಳಿದ್ರೆ ಯಾಕೆ ಕಷಣೇನ ಗಚ್ಚತಿ, ಸಂಘರ್ಷದ ಜೊತೆಗೆ ಇದು ಹೋಗತ್ತೆ. ಏನು ಸಂಘರ್ಷಕ್ಕೂ ಪಾಪಕ್ಕೂ ಏನು ಸಂಬಂಧ ಅಂದರೆ ನಮ್ಮ ಮಾನಸಿಕವಾದ ಸಂಘರ್ಷ, ಪುಣ್ಯ ಮತ್ತು ಪಾಪಗಳೊಂದಿಗೆ ಸಂಘರ್ಷ. ಪಾಪ ನಮ್ಮನ್ನು ಪುಣ್ಯ ಮಾಡದಂತೆ ತಡೆಯುತ್ತೆ, ಆದರೆ ಅದನ್ನು ಮೀರಿ ನಾವು ದೇವರ ಬಳಿ ಹೋದಾಗ ಪಾಪ ನಾಶ ಆಗತ್ತೆ, ಜ್ಞಾನ ಬರುತ್ತೆ. ಅದರಿಂದಾಗಿ ಇದನ್ನು ಕಷಾಯ ಅಂತ ಕರೆದರು. ಇವೆರಡೂ ಕೂಡ ಮಲ, ಮನಸ್ಸಿನ ಮಲ. ಈ ಮನಸ್ಸಿನ ಮಲವನ್ನು ತೊರೆದು ಬಿಡುವಂತಹ ಭಕ್ತಿ ನಿನಗೀಗಾಗಲೇ ಇದೆ. ಏನೋ ಹೊಸದಾಗಿ ತರಬೇಕಾಗಿಲ್ಲ ದೊರೆಯೇ. ತಚ್ಶ್ರದ್ಧಯ ಭಗವದ್ಧರ್ಮಚರ್ಯಯ ಜಿಜ್ಞಾಸಯಾಧ್ಯಾತ್ಮಿಕ ಯೋಗ ನಿಷ್ಠಯ ಯೋಗೇಶ್ವರೋಪಾಸನಯಾಚ ನಿತ್ಯಂ ಪುಣ್ಯಶ್ರವ ಕಥಯ ಪುಣ್ಯಯಾಚ. ದೇವರ ಮೇಲಿನ ಶ್ರದ್ಧೆ, ವೇದದ ಮೇಲಿನ ಶ್ರದ್ಧೆ, ಪರಮಾತ್ಮನ ಧರ್ಮಗಳನ್ನು ಮಾಡೋದು, ದೇವರನ್ನು ಕುರಿತು ವಿಚಾರ ಮಾಡೋದು, ಆತ್ಮಿಕವಾದ ಸಂಗತಿಗಳನ್ನು ಗಮನಿಸೋದು, ದೇವರ ಉಪಾಸನೆ ಮಾಡೋದು, ದೇವರ ಕಥೆಗಳನ್ನು ಕೇಳೋದು, ಇದು ಭಕ್ತಿ ಅನ್ನೋದು ಬೆಳಗಲಿಕ್ಕೆ ಸಾಧಕ. ಅರ್ಥೇಂದ್ರಿಯಾರಾಮ ಗುಣೇಶು ಅತೃಷ್ಣಯ ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ ವಿವಿಕ್ತಿರುಚ್ಯ ಪರಿತೋಚ ಆತ್ಮನ್ ವಿನಾ ಹರೇರ್ ಗುಣ ಪೀಯೂಷಪಾನಾತ್. ಅರ್ಥೇಂದ್ರಿಯಾರಾಮ ಗುಣೇಶು ಅತೃಷ್ಣಯ. ಇನ್ನು ಭಕ್ತಿ ಅನ್ನೋದು ಯಾವುದರಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಅಂತಂದರೆ ವಸ್ತು. ಇಂದ್ರಿಯ ಆರಾಮ ಗುಣೇಶು, ಏನು ಇಂದ್ರಿಯ ಇದೆ ಆ ಇಂದ್ರಿಯದ ಸಂತೋಷ ಇಂದ್ರಿಯಾರಾಮ. ಇಂದ್ರಿಯಾರಾಮವಾದ ಗುಣಗಳಲ್ಲಿ ಅತೃಷ್ಣಯ ವೈರಾಗ್ಯ ಬರದಿದ್ದರೆ, ವೈರಾಗ್ಯ ಬಂದರೆ ಭಕ್ತಿ ಅನ್ನೋದು ಉಜ್ವಲಗೊಳ್ಳುತ್ತೆ. ಅಂದರೆ ಸ್ವಲ್ಪ ಆದರೂ ಭಕ್ತಿ ಬರಬೇಕು ಅಂತಾದರೆ ವಿಷಯ ಪದಾರ್ಥಗಳಲ್ಲಿ ಒಂದು ಸ್ವಲ್ಪವಾದರೂ ತೃಪ್ತಿ ಆದರೂ ಇರಬೇಕು. ಅದೇ ಮುಂದೆ ವೈರಾಗ್ಯವಾಗಿ ಪರಿಣಮಿಸಿಬಿಡುತ್ತೆ. ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ. ಯಾರು ಅರ್ಥೇಂದ್ರಿಯ ರಾಮರಾಗಿರ್ತಾರೆ ಅವರನ್ನು ಜಾಸ್ತಿ ಮನಸ್ಸಿನಲ್ಲಿ ಸೇವಿಸಬಾರದು. ಒಬ್ಬ ವಿಪರೀತ ಅನ್ಯಾಯ ಮಾಡ್ತಾ ಇರ್ತಾನೆ ಅಥವಾ ಒಬ್ಬನಿಗೆ ವಿಪರೀತ ಹಣದ ಮೇಲಣ ಆಸೆ, ಅವನನ್ನು ಮಾನಸಿಕವಾಗಿ ನಾವು ಕನೆಕ್ಟ್ ಆಗಬಾರದು. ಏನೋ ಸ್ಕೀಮ್ ಮಾಡ್ತಾನೇ ಇರ್ತಾನೆ, ತೃಪ್ತಿನೇ ಇಲ್ಲ, ಹಣದ ಬಗ್ಗೆ ಇಷ್ಟು ಸಾಕು ಅಂತ ಇಲ್ಲವೇ ಇಲ್ಲ, ಅವನಿಂದ ದೂರ ಇರಬೇಕಂತೆ. ಕಾರಣ ಏನು ಅಂದರೆ ನಾವು ಆ ಥರ ಆಗಿಬಿಟ್ರೆ ಇದು. ಆಮೇಲೆ ವಿವಿಕ್ತ ರುಚ್ಯ, ಏಕಾಂತದಲ್ಲಿರಲಿಕ್ಕೆ ಬಯಸಬೇಕು. ಏಕಾಂತದಲ್ಲಿ ಇರಲಿಕ್ಕೆ ಎಷ್ಟು ಬಯಸ್ತಾನೆ ಅವನಿಗೆ ದೇವರ ಗುಣದ ಬಗ್ಗೆ, ದೇವರ ಚಿಂತನೆಯ ಬಗ್ಗೆ, ತನ್ನ ಬಗೆಗೆ ಯೋಚನೆ ಮಾಡಲಿಕ್ಕೆ ಸಮಯ ಸಿಗುತ್ತೆ. ಇಲ್ಲ, ನಾನು ಯಾವಾಗಲೂ ಲೋಕಾಂತದಲ್ಲಿರ್ತೇನೆ, ಏಕಾಂತ ಅಂದರೆ ಬೋರು. ಕೇವಲ ಏಕಾಂತವು ಕೆಲವೊಮ್ಮೆ ಬೋರ್ ಆಗತ್ತೆ. ಮನುಷ್ಯರ ಮನಸ್ಸು, ಜನ ಬೇಕು, ಆದರೆ ತೀವ್ರ ಆಗಬಾರದು. ಜನರ ನಡುವೆ ಇಲ್ಲದೆ ಹೋದರೆ ಹೊತ್ತೇ ಕಳೆಯೋಲ್ಲ ಅನ್ನೋ ಪರಿಸ್ಥಿತಿ ಬರಬಾರದು. ಅದರಿಂದಾಗಿ ವಿವಿಕ್ತ ರುಚ್ಯ, ಏಕಾಂತದಲ್ಲಿ ಒಂದು ಸ್ವಲ್ಪ ಆಸಕ್ತಿ ಇರಬೇಕು. ಪರಿತೋಷ ಆತ್ಮನ್, ಒಳಗಡೆ ಒಂದು ತೃಪ್ತಿ.
ಆರಾಮವಾಗಿ ಇದ್ದೇನೆ ಅಂತ ತನ್ನಲ್ಲಿ ತನಗೆ ಭಾವ ಉಂಟಾದರೆ ಹೊರಗಡೆಯ ಗಮನ ಕಡಿಮೆ ಆಗತ್ತೆ. ನಾವೇ ಒಳಗಡೆ ವಿಪರೀತ ಬ್ಯುಸಿ ಆಗಿಬಿಟ್ರೆ, ನಮ್ಮೊಳಗಡೆ ನಮಗೇ ಅತೃಪ್ತಿ ಇದ್ದರೆ ಅದು ಭಾರೀ ಕಷ್ಟ. ಫಸ್ಟು ನಮ್ಮ ಸ್ಥಿತಿಯ ಬಗ್ಗೆ ನಮಗೆ ತೃಪ್ತಿ ಇರಬೇಕು. ದೇವರಿಷ್ಟು ಕೊಟ್ಟಿದ್ದಾನೆ ಸಾಕು, ಮುಂದೆ ನಡೆಯೋಣ ಅಂತ ಹೇಳಿ ಇರಬೇಕು. ಯಾವಾಗಲೂ ತನ್ನ ಬಗೆಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸೋ ಕೀಳರಿಮೆಯೋ ಇವುಗಳೆಲ್ಲ ಉತ್ಕಟವಾಗಿ ಇದ್ದರೆ ದೇವರ ಭಕ್ತಿ ಅನ್ನೋದು ಜಾಜ್ವಲ್ಯಮಾನ ಆಗೋದಿಲ್ಲ. ಇನ್ನು ದೇವರ ಗುಣದ ಚಿಂತನೆ, ದೇವರ ಕಥೆಯ ಶ್ರವಣ ಅನ್ನೋದಿರಬೇಕು. ಅಷ್ಟರ ಜೊತೆಗೆ ಇಷ್ಟೆಲ್ಲ ಗುಣ ಇದ್ದರೆ ಭಕ್ತಿಗೆ ಪೋಷಕ. ಯಾವುದ್ಯಾವುದು? ಅತೃಷ್ಣ, ತತ್ಸಮ್ಮತಾನಾಂ ಅಪರಿಗ್ರಹ, ವಿವಿಕ್ತ ರುಚಿ, ಆತ್ಮನ್ ಪರಿತೋಷಃ. ಇಷ್ಟು ಇದ್ದರೆ ಪರಮಾತ್ಮನ ಗುಣಗಳ ಜೊತೆಗೆ, ಪರಮಾತ್ಮನ ಗುಣಗಳ ಕೇಳಿಕೆಯ ಜೊತೆಗೆ, ಶ್ರವಣದ ಜೊತೆಗೆ ಭಕ್ತಿ ಅಂತನ್ನೋದು ಬೆಳೆಯುತ್ತೆ. ಇನ್ನು ಅಹಿಂಸೆಯ, ಪಾರಮಹಂಸಚರ್ಯೆಯ, ಸ್ಮೃತ್ಯ ಮುಕುಂದ ಚರಿತಾಗ್ರಿಯ ಶ್ರೀಧುನ, ಯಮೈರಕಾಮೈರ್ನಿಯಮೈರಭಿದ್ಯಯ ನಿರೀಹಯ ದ್ವಂದ್ವ ತಿತಿಕ್ಷಯ ಚ. ಅಹಿಂಸೆ, ಅಹಿಂಸೆ ಅಂತ ಹೇಳಿದ್ರೆ ಇದು ಕ್ಷತ್ರಿಯರಲ್ಲದವರಿಗೆ. ಕ್ಷತ್ರಿಯರಿಗೆ ಅಹಿಂಸೆ ಯಾವುದು ಅಂತ ಹೇಳಿದ್ರೆ ಅಧರ್ಮಿಗಳನ್ನು ಮಾತ್ರ ಅವರು ಶಿಕ್ಷಿಸಬೇಕು, ಧರ್ಮದಲ್ಲಿ ಇರುವವರನ್ನಲ್ಲ, ಧಾರ್ಮಿಕರನ್ನು ಶಿಕ್ಷಿಸಬಾರದು. ಯುದ್ಧಕ್ಕೆ ಅಂತ ಬಂದ ಶತ್ರುಗಳನ್ನು ಕೊಂದರೆ ಹಿಂಸೆ ಏನೂ ಅಲ್ಲ. ಇನ್ನು ಅನವಶ್ಯಕವಾಗಿ ಯಾರನ್ನೂ ಕೂಡ ಕೊಲ್ಲಬಾರದು. ಹೀಗಾಗಿ ಅಹಿಂಸೆ, ಅವ್ರಿಗೆ ಅಹಿಂಸೆ. ಬ್ರಾಹ್ಮಣರಿಗೆ ಹೆಂಡತಿ ಮಕ್ಕಳಿಗೆ ಅಕಸ್ಮಾತ್ ಹೊಡಿಬೇಕಾದರೂ ಕೂಡ ವೇದನಾವ ಚಿರಂನತು ಅಂತಾರೆ ಶಾಸ್ತ್ರದಲ್ಲಿ. ಮಕ್ಕಳಿಗೆ ಹೊಡಿಬೇಕು ಅಂತಲೇ ಇದ್ದರೆ ತೀರ ಪೆಟ್ಟಾಗಬಾರದು. 2-3 ದಿವಸ, ಒಂದೊಂದು ತಿಂಗಳು ನಾವು ಹೊಡೆದ ಪೆಟ್ಟಿನಿಂದ ಚೇತರಿಸ್ಕೊಳ್ಳಿಕ್ಕೆ ಅಷ್ಟು ಜೋರಾಗಿ ಹೊಡಿಬಾರದು. ಶಿಷ್ಯರಿಗೆ ಹೊಡಿಬೇಕು ಅಂತಾದಾಗ ಅಷ್ಟು ಜೋರಾಗಿ ಹೊಡಿಬಾರದು. ಅಂದರೆ ಆ ಟೈಮಿನಲ್ಲಿ ಅವರ ಮಾನಸಿಕ ಸ್ಥಿತಿ ಸರಿಯಾಗಬೇಕು, ಅಷ್ಟು ಮಾತ್ರ ಪೆಟ್ಟು ಕೊಡಬೇಕು ಅಂತ. ಇದು ಕ್ಷತ್ರಿಯರಿಗೆ ಬಿಟ್ಟು ಬ್ರಾಹ್ಮಣರಿಗೆ, ವೈಶ್ಯರಿಗೆ ಹೇಳಿದ್ದು. ಇದರಿಂದಾಗಿ ಅಹಿಂಸೆಯ, ಪಾರಮಹಂಸಚರ್ಯೆಯ, ಶುದ್ಧವಾಗಿರುವ ನಡೆ. ಸನ್ಯಾಸ ಅಂತ ಹೇಳ್ತಾರೆ, ಒಳಗಿನ ಸನ್ಯಾಸ ಅಂತ ಅರ್ಥ. ಸ್ಮೃತ್ಯ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತನ್ನುವ ಧರ್ಮಶಾಸ್ತ್ರದ ನಡೆಯ ಜೊತೆಗೆ ದೇವರ ಚರಿತ್ರೆಯ, ದೇವರ ನಡೆಯ ಜೊತೆಗೆ, ದೇವರ ನಡೆಯ ನೆನಪಿನ ಜೊತೆಗೆ, ಯಮೈಹಿ ಅಕಾಮೈಹಿ ನಿಯಮೈಹಿ, ಯಮ ಮತ್ತು ನಿಯಮಗಳು, ನಿರೀಹಯ ಅಭಿಧ್ಯಯ, ಯಾವುದೇ ಬಯಕೆ ಇಲ್ಲದ ವ್ಯಾಖ್ಯಾನ, ದೇವರ ಗುಣಗಳ ವ್ಯಾಖ್ಯಾನ, ದ್ವಂದ್ವ ತಿತಿಕ್ಷಯ, ದ್ವಂದ್ವಗಳ ಸಹನೆ, ಇವೇ ಮೊದಲಾದವುಗಳು. ಇವುಗಳ ಜೊತೆಗೂ ಇದ್ದರೆ ಭಕ್ತಿ ಅಂತನ್ನೋದು ಬೆಳೆಯುತ್ತೆ. ಅದನ್ನು ಇನ್ನೂ ಬಿಡಿಸ್ತಾರೆ. ಹರೇರ್ ಮುಹುಸ್ತತ್ ಪರಕರಣ ಪೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾ ಹಿ ಅಸಂಗಃ ಸದಸತ್ ಪರಾತ್ಮನಿ ಸ್ಯಾನ್ನಿರ್ಗುಣೆ ಬ್ರಹ್ಮಣಿ ಚಾಂಜಸಾ ಮತಿಃ. ಹರೇಹೇ ಮುಹುಸ್ತತ್ಪರಕರಣ ಪೂರಯ, ಪರಮಾತ್ಮನ ಮತ್ತು ಪರಮಾತ್ಮನ ಭಕ್ತಿಯ, ಪರಮಾತ್ಮನ ಭಕ್ತರ ಕಥೆಗಳನ್ನು ಕಿವಿತುಂಬ ಕೇಳಬೇಕಂತೆ. ಹಾಗೆ ಬೆಳೆದ ಭಕ್ತಿ ಎನ್ನುವುದು ಜೀವ ಅಸಂಗನಾಗ್ತಾನೆ. ಪರಮಾತ್ಮನಲ್ಲಿ ಯಾವುದೇ ಬಯಕೆ ಇಲ್ಲದ ಒಂದು ಭಕ್ತಿಯನ್ನು ತಳಿತಾನೆ. ದೇವರ ಭಕ್ತರ ಕಥೆಯನ್ನು ಯಾಕೆ ಕೇಳಬೇಕು ಅಂದರೆ ನಮ್ಮ ಭಕ್ತಿಯಲ್ಲಿರುವ ಲೋಪಗಳನ್ನು ತಿದ್ದುಕೊಳ್ಳಲಿಕ್ಕಾಗಿ ಕೇಳಬೇಕು. ಅದಕ್ಕಾಗಿ ದೇವರ ಭಕ್ತರ ಕಥೆಯನ್ನು ಕೇಳೋದು. ಅವನ ಭಕ್ತಿ ಅಂತನ್ನೋದು
ಉಜ್ವಲವಾಗುತ್ತೆ, ಒಳ್ಳೆಯದನ್ನು ನೀಡುತ್ತೆ. ರತಿಪರಾತ್ಮನೆ ಹರವು ಅನ್ಯತ್ರ ಅರತಿರೇವಚ. ಪರಮಾತ್ಮನಲ್ಲಿ ರಕ್ತಿ ಅಂದರೆ ಬೇರೆ ಕಡೆ ವಿರಕ್ತಿ ಅಂತಲೇ ಅರ್ಥ. ಪುಮರ್ಥ ಸಾಧನಂ ಜ್ಞೇಯಂ ನಾತೋನ್ಯನ್ ಮುಖ್ಯ ಮುಷ್ಯತೆ. ಅದರಿಂದಾಗಿ ಪರಮಾತ್ಮನಲ್ಲಿ ರತಿ ಅಂತ ಹೇಳಿದರೆ ವೈರಾಗ್ಯ ಅಂತ ಸಹಜವಾದ ಅರ್ಥ. ಅದಕ್ಕೆ ಪ್ರತ್ಯೇಕವಾಗಿ ಅದನ್ನು ಹೇಳುವುದಿಲ್ಲ. ಯದಾ ರತಿ ಬ್ರಹ್ಮಣಿ ನೈಷ್ಠಿಕೀ ಪುಮಾನ್ ಆಚಾರ್ಯವಾನ್ ಜ್ಞಾನ ವಿರಾಗ ರಂಹಸ ದಹತ್ಯಬೀಜಂ ಹೃದಯಂ ಜೀವಕೋಚಂ ಪಂಚಾತ್ಮಕಂ ಯೋನಿ ಮಿವೋತ್ಥಿತೋಗ್ನಿ. ಯದಾ ಯಾವಾಗ ಬ್ರಹ್ಮಣಿ ಪರಮಾತ್ಮನಲ್ಲಿ ನೈಷ್ಠಿಕೀ ರತಿ ಶುದ್ಧವಾದ ಭಕ್ತಿ ಅಂತನ್ನೋದು ಉಂಟಾಗತ್ತೆ, ಆಗ ಅಬೀಜಂ ಹೃದಯಂ ದಹತಿ. ಬೀಜ ಅಂತಂದರೆ ಮನಸ್ಸು. ನಮ್ಮ ನೋವು, ನಮ್ಮ ಬಾಹ್ಯೇಂದ್ರಿಯಗಳ ಅರಿವು, ಇದಕ್ಕೆಲ್ಲಕ್ಕೂ ಕೂಡ ಮೂಲಭೂತವಾದದ್ದು ಮನಸ್ಸು. ಅದರಿಂದಾಗಿ ಅಬೀಜಂ ಅಂದರೆ ಮನಸ್ಸು ಇಲ್ಲದಂತೆ ಹೃದಯವನ್ನು ದಹಿಸುತ್ತೆ. ಸ್ವರೂಪೋಪಾಧಿ ಅಂತನ್ನೋದು ನಾಶ ಆಗೋಲ್ಲ, ಬಾಹ್ಯೋಪಾಧಿ ಅಂತನ್ನೋದು ನಾಶ ಆಗತ್ತೆ. ದಹತಿ ಅಬೀಜಂ ಹೃದಯಂ ಜೀವಕೋಶಂ ಪಂಚಾತ್ಮಕಂ ಯೋನಿಮಿವ ಉತ್ಥಿತಃ ಅಗ್ನಿ. ಹೇಗೆ ಕಟ್ಟಿಗೆಯೊಳಗಡೆಯಿಂದಲೇ ಬೆಂಕಿ ಹೊರಟು ಇಡೀ ಕಟ್ಟಿಗೆಯನ್ನು ಸುಡುತ್ತದೋ ಆ ರೀತಿ ಇಲ್ಲಿಯೂ ಕೂಡ ಮನಸ್ಸಿನಿಂದಲೇ ಹೊರಟ ಅರಿವು ಮನಸ್ಸನ್ನು ಸುಡುತ್ತೆ. ನಾವು ಈಗ ಶಾಸ್ತ್ರಗ್ರಂಥಗಳನ್ನೆಲ್ಲ ಚಿಂತನೆ ಮಾಡೋದು ಮನಸ್ಸಿನ ಮೂಲಕ. ಈ ಮನಸ್ಸೇ ಮನಸ್ಸನ್ನು ನಾಶ ಮಾಡುವಂತಹ ಕ್ರಿಯೆಯನ್ನು ಹೇಳುತ್ತದೆ. ಜೀವೋಪಾಧಿರ್ದ್ವಿಧಾ ಪ್ರೋಕ್ತಃ ಸ್ವರೂಪಂ ಬಾಹ್ಯಮೇವಚ. ಆಚಾರ್ಯರು ಇಲ್ಲಿ ಒಂದು ಪ್ರಮೇಯವನ್ನು ಹೇಳ್ತಾ ಇದ್ದಾರೆ. ಯಾವ ಪ್ರಮೇಯವನ್ನು ಉದ್ದೇಶಿಸಿಕೊಂಡು ಈ ಶ್ಲೋಕ ಹೊರಟಿದೆ ಅಂತ ಅಂದರೆ ಬಾಹ್ಯ ಪರ್ಯಾವರಣವನ್ನು ಹೇಳ್ತಾ ಇದ್ದಾರೆ. ಜೀವೋಪಾಧಿ ಎರಡು ರೀತಿ, ಒಂದು ಸ್ವರೂಪ, ಇನ್ನೊಂದು ಬಾಹ್ಯ ಅಂತ. ಬಾಹ್ಯೋಪಾಧಿರ್ ಲಯಂ ಯಾತಿ. ಈ ಹೊರಗಡೆಯ ಉಪಾಧಿ ಲಯವನ್ನು ಹೊಂದುತ್ತದೆ. ಮುಕ್ತಾವನ್ಯಸ್ಯ ಚ ಸ್ಥಿತಿ. ಮುಕ್ತಿಯಲ್ಲಿಯೂ ಇನ್ನೊಂದು ಇರ್ತದೆ. ಸರ್ವೋಪಾಧಿ ವಿನಾಚೇಹಿ ಪ್ರತಿಬಿಂಬ ಕಥಂ ಭವೇತ್. ಎಲ್ಲವೂ ನಾಶ ಆಗೋದಿಲ್ಲ, ಜೀವ ಇದ್ದೇ ಇರ್ತಾನೆ. ಜೀವ ಪ್ರತಿಬಿಂಬ ಅಂದರೆ ಏನರ್ಥ? ದೇವರಂತೆ ಇರ್ತಾನೆ ಅಂತ ಅಷ್ಟೇ ಅರ್ಥ. ಇವಾಗ ದೇವರು ಬಿಂಬ, ಜೀವ ಪ್ರತಿಬಿಂಬ ಅಂದರೆ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಾತಿಬಿಂಬ್ಯಂ ಸಾದೃಶ್ಯಂ ಅಂತ. ಸಿಮಿಲಾರಿಟಿಯನ್ನು ಪ್ರತಿಬಿಂಬ ಅಂತ ಕರೆಯೋದೇ ವಿನಃ ಕನ್ನಡಿ ಒಳಗಡೆ ಇವನಿರ್ತಾನೆ ಅಂತೆಲ್ಲ ಅರ್ಥ ಮಾಡ್ಕೊಳ್ಳೋದು ಬೇಕಿಲ್ಲ. ಪ್ರತಿಬಿಂಬ ಸಿಮಿಲಾರಿಟಿಯನ್ನು ಇಟ್ಟುಕೊಂಡೇ ಇದು ಪ್ರತಿಬಿಂಬ. ಬಿಂಬದ ರೀತಿ ಇರ್ತದೆ, ಆದರೆ ಬಿಂಬದಿಂದ ವಿರುದ್ಧವಾದ ಗುಣಗಳನ್ನು ಕೂಡ್ಕೊಂಡಿರುತ್ತೆ ಅಂತ ಹೇಳೋದು ಆ ಹಿನ್ನೆಲೆಯಲ್ಲಿ, ಬೇರೆ ಅಲ್ಲ. ಕಥಂಚ ಆತ್ಮವಿನಾತಾಯ ಪ್ರಯತ್ನ ಸೇತ್ಸ್ಯತಿ ಕ್ವಚಿತ್. ಮುಕ್ತಿ ಅಂದರೆ, ತನ್ನ ನಾಶ ಅಂದರೆ ವೇದಾಂತಕ್ಕಿಂತ ಭೀಕರವಾದ ಇನ್ನೊಂದು ಉಪಾಯವೇ ಇಲ್ಲ. ಯಾಕೆಂದರೆ ಆತ್ಮಹತ್ಯಾ ಪ್ರಯತ್ನ. ದೇವತೆಗಳು ಕೊಟ್ಟ ಶರೀರವನ್ನು ನಾಶ ಮಾಡಿಕೊಂಡ್ರೇನೇ ಇಷ್ಟೊಂದು ಪಾಪ ಇರಬೇಕಾದ್ರೆ ಇನ್ನು ಅಂಥದ್ರಲ್ಲಿ ತನ್ನ ಜೀವ ಸ್ವರೂಪವನ್ನೇ ನಾಶ ಮಾಡಿಕೊಳ್ಳುವಂತಹ ಸಾಹಸ ಬರುತ್ತೆ ಅಂದರೆ ಏನರ್ಥ ಅದಕ್ಕೆ? ಅಪುಮರ್ಥತಾ ಚ ಮುಕ್ತೆ ಸ್ಯಾತ್ ಅಭಾವಾತ್ ಪುಂಸ ಏವತ್ತು. ಒಂದೊಮ್ಮೆ ಇಡೀ ಜೀವ ಸ್ವರೂಪವೇ ನಾಶ ಆಗಿ ಹೋದರೆ ಮುಕ್ತಿ ಪುರುಷಾರ್ಥ ಹೇಗೆ? ಪುರುಷಾರ್ಥ ಅಂದರೆ ಏನು? ಪುರುಷ ಜೀವ ಯಾವುದನ್ನು ಬಯಸ್ತಾನೋ ಅದು ಅರ್ಥ. ಪುರುಷನ ಬಯಕೆ ಅಂತ ಅರ್ಥ. ಪುರುಷನ ಬಯಕೆಗೆ ವಿಷಯವಾದದ್ದು ಪುರುಷನ ಬಯಕೆ, ಅದು ಪುರುಷ ಅರ್ಥ, ಪುರುಷಾರ್ಥ ಅಂತ. ಜೀವನ ಇರಲ್ಲ ಅಂದರೆ ಪುರುಷಾರ್ಥ ಹೇಗೆ? ಅದರಿಂದಾಗಿ ಆತ್ಮನಾಶ ಅದೊಂದು ಭೀಕರ.
ಜೀವ ತನ್ನ ಸ್ವರೂಪವನ್ನೇ ನಾಶ ಮಾಡಿಕೊಳ್ಳೋದೇ ಮುಕ್ತಿ ಅಂತ ಹೇಳಿ ಒಂದು ಹಂತದಲ್ಲಿ ಶೂನ್ಯ ಭಾವವನ್ನು ಹೇಳುವ ಬೌದ್ಧ ಮತ ಹೇಳುತ್ತೆ. ಅದೇ ರೀತಿ ಪೂರ್ತಿ ತಮ್ಮ ಅಸ್ತಿತ್ವವೇ ನಾಶ ಆಗಿ ಹೋದರೆ ಗತಿ ಏನು? ಇದನ್ನು ಯಾರೂ ಯೋಚನೆ ಮಾಡೋಲ್ಲ. ಏನಾಗಿದೆ ಸಮಸ್ಯೆ ಇವತ್ತು? ಮಾರಲ್ ವ್ಯಾಲ್ಯೂಸನ್ನು ಆ ಮತದ ಕೊಡುಗೆ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ಅವ್ರನ್ನ ಒಬ್ಬರನ್ನ ಕೇಳಿದ್ರೆ ಬಸವಣ್ಣವರ ಕೊಡುಗೆ ಏನು ಅಂತ, ಕಳಬೇಡ, ಕೊಲಬೇಡ, ಹುಚ್ಚೆ ನುಡಿಯಲು ಬೇಡ ರೇ, ಅದು ಮೊದಲಿಂದ ಇದ್ದಿದ್ದಪ್ಪ. ಇವರೇನು ಹೇಳ್ತಾ ಇರೋದು? ಅದಲ್ಲ, ಅವ್ರ ಕೊಡುಗೆ ಅದಲ್ಲ. ಯಾಕೆಂದ್ರೆ ಅದಕ್ಕಿಂತ ಮೊದಲು ಕೂಡ ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿ ಆಗಿದೆ. ಹಾಗಾದರೆ ಹೊಸದು ಏನು ಕೊಟ್ಟಿದ್ದು ಅಂತ ಹೇಳಿ. ಇವಾಗೇನಾಗಿದೆ, ಮಾರಲ್ ವ್ಯಾಲ್ಯೂಸನ್ನೆಲ್ಲ ಅವ್ರ ಕೊಡುಗೆ ಅಂತ. ಮಾರಲ್ ವ್ಯಾಲ್ಯೂಸ್ ಯಾರ ಕೊಡುಗೆಯೂ ಅಲ್ಲ. ಅಪೌರುಚೇಯವಾದ ವೇದ ಇಲ್ಲದೆ ಹೋದರೆ ಇವರು ಮಾರಲ್ ವ್ಯಾಲ್ಯೂಸ್ ಹೇಳೋದಕ್ಕೆ ಅರ್ಥ ಇಲ್ಲ. ಜೀವಸ್ವರೂಪದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ, ದೇವರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ, ಅತೀಂದ್ರಿಯವಾದ ವಸ್ತುವಿನ ಬಗೆಗೆ ಹೇಳಿ, ನೀತಿಯ ಮೂಲದ ಬಗೆಗೆ ಹೇಳಿ. ನೀತಿ ಹೇಳೋದು ಬೇಡ, ನೀತಿ ಹೇಳೋದು ಎಲ್ಲರೂ ಅದನ್ನೇ ಹೇಳೋದು. ಎಲ್ಲರೂ ಕಳ್ತನ ಮಾಡಬೇಡ ಅಂತ ಹೇಳ್ತಾರೆ. ಕಳ್ತನ ಯಾಕೆ ಮಾಡಬಾರದು ಅಂತ ಹೇಳಿ. ಎಲ್ಲರೂ ಕೊಲ್ಬೇಡ ಅಂತ ಹೇಳ್ತಾರೆ. ಕೊಲ್ಬೇಡ ಅಂದರೆ ಕೊಲ್ಲೋದು ಅಂದ್ರೆ ಏನು ಅಂತ ಹೇಳಿ. ಅಹಿಂಸೆ ಮಾಡಬೇಡ, ಅಹಿಂಸೆ ಮಾಡು, ಹಿಂಸೆ ಮಾಡಬೇಡ. ಸರಿ, ಹಿಂಸೆ ಅಂದ್ರೇನು ಅಂತ ಹೇಳಿ. ನೋವಾಗೋದು ಅಂತಾರೆ. ಏನು ಹೇಳೋದು? ಇಂತಹ ದುರ್ಬಲವಾದ ನಿರ್ವಚನಗಳನ್ನೆಲ್ಲ ಹಿಡ್ಕೊಳ್ಬೇಕಾ? ಒಂದೊಮ್ಮೆ ದುರ್ಬಲವಾದ ನಿರ್ವಚನಗಳನ್ನು ಹಿಡ್ಕೊಳ್ಳೋದಾದರೆ ನೋವುಂಟು ಮಾಡೋನು ಹಿಂಸಕ ಅಂತ ಹೇಳಿಬಿಟ್ರೆ ನರ್ಸು ಡಾಕ್ಟ್ರು ಎಲ್ಲಿಗೆ ಹೋಗಬೇಕು? ಇಲ್ಲಪ್ಪ, ಒಳ್ಳೆಯದಕ್ಕಾಗಿ ನೋವುಂಟು ಮಾಡ್ತಾರೆ. ಅಲ್ಲಿ ಬಂತು. ಹಿಂಸೆ ಅಂತಂದರೆ ಒಳ್ಳೆಯದನ್ನು ಬಿಟ್ಟು ಬೇರೆಯದಕ್ಕಾಗಿ ಮಾಡುವ ನೋವು. ಹೀಗೆಲ್ಲ ಪರಿಷ್ಕಾರ ಮಾಡಿಕೊಂಡು ಹೋಗಬೇಕು. ಅದರಲ್ಲಿ ಸ್ಪಷ್ಟತೆ ಏನು ಅಂತ ಹೇಳಿ ನಮಗೆ ಬಿಟ್ಟು ಈ ಮಾರಲ್ ವ್ಯಾಲ್ಯೂಸು ಏನು ಹೇಳ್ತಾರೆ, ಎಲ್ಲರೂ ಹೇಳ್ತಾ ಇರೋದನ್ನೇ ಅವರು ಹೇಳ್ತಾ ಇದ್ದರೆ ಅದು ಹೆಂಗೆ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಆಗ್ತದೆ? ಬುದ್ಧ ಹೇಳಿದ ಏನು, ಹಿಂಸೆ ಮಾಡಬೇಡ ಅಂತ, ಆಸೆಯೇ ದುಃಖಕ್ಕೆ ಮೂಲ ಅಂತ. ಅಪ್ಪ, ಅದು ಎಲ್ಲ ಹಿಂದೆ ಹೇಳಿದ್ದಾರೋ, ಯಾಕೆ ಆಸೆ ಮಾಡಬಾರ್ದು ಅಂತ ಹೇಳು ಅಷ್ಟೇ. ಹಿಂದಿನವರು ಅದನ್ನೆಲ್ಲ ಹೇಳ್ಕೊಂಡೇ ಬಂದವರು. ಸಮ್ಯಕ್ ಶೀಲ ಏನು, ಸಮ್ಯಕ್ ವರ್ತನ ಏನದು, ಪಂಚಶೀಲ ಏನದು, ಇದನ್ನೆಲ್ಲ ಕೇಳಬೇಕೇ ವಿನಃ ಎಲ್ಲರೂ ಅದನ್ನೇ ಹೇಳ್ತಾರೆ. ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ. ಯಾರು ಹೇಳ್ತಾರೆ ಕಳ್ತನ ಮಾಡು, ಸುಳ್ಳು ಹೇಳು ಅಂತ? ಯಾವ ಮತ ಹೇಳುತ್ತೆ? ಅದು ಮತೀಯರು ಮಾಡೇ ಮಾಡ್ತಾರೆ, ಅದು ಬೇರೆ. ಆದರೆ ಯಾವ ಮತ ಹೇಳುತ್ತೆ ಅಂತ ಹೇಳಿ. ಅದರಿಂದ ನೀವು ಅಂತಿಮವಾಗಿ ಮುಕ್ತಿ ಅಂತ ತೆಗೆದುಕೊಂಡಾಗ ಯಾರ್ಯಾರು ಏನೇನು ಅಂತ ಹೇಳಿ. ಇಲ್ಲಿ ಕೆಲವೊಂದು ಮತಶಾಸ್ತ್ರಗಳಲ್ಲಿ ಕೆಲವೊಂದು ಫಿಲಾಸಫಿಗಳು ಆತ್ಮನಾಶ ಅಂತ ಹೇಳಿಬಿಡ್ತಾರೆ. ಆತ್ಮನಾಶ ಅಂದರೆ ಬೇಡ ಅಂತಹ ಮುಕ್ತಿ. ಜ್ಞಾನಜ್ಞೇಯಾದ್ಯಭಾವಾಚ್ಚ ಸರ್ವಥಾ ನೋಪಪದ್ಯತೆ. ಇಲ್ಲ, ಜೀವನಾಶ ಆಗೋಲ್ಲ, ಜೀವ ಇರ್ತಾನೆ ಅಂತಂದರೆ ಕೆಲವೊಂದು ಮತಗಳು ಜ್ಞಾನ ಇಲ್ಲ, ಜ್ಞೇಯ ಇಲ್ಲ, ಎಂಥದೂ ಇಲ್ಲ ಅಂತ. ಜಡವೇ ಇಲ್ಲ ಅಂದರೆ ಯಾವುದನ್ನು ತಿಳ್ಕೊಳ್ಳೋದು, ಯಾವುದನ್ನು ಭೋಗಿಸೋದು. ಅದರಿಂದಾಗಿ ಅದು ಸರಿಯಲ್ಲ. ತಸ್ಮಾತ್ ಏತನ್ಮತಂ ಯೇಷಾಂ ತಮೋನಿಷ್ಠಾ ಹಿ ತೇ ಮತಾಃ. ಹೀಗೆ ಎಲ್ಲವೂ ಭ್ರಮೆ, ಏನೂ ಇಲ್ಲ ಅಂತ ಹೇಳುವುದು, ಕೇವಲ ಶೂನ್ಯ ಭಾವ ಮಾತ್ರ ಇದೆ ಅಂತ ಹೇಳುವವರದ್ದನ್ನು ತಮೋನಿಷ್ಠಾ, ತಾಮಸ ಮತ ಅಂತ ಹೇಳ್ತಾರೆ. ಅದು ಬಿಟ್ಟು ಬೇರೆ ಅಲ್ಲ ಅಂತ ಹೇಳಿ ಸ್ಕಾಂದದಲ್ಲಿ ಇದೆ. ದಗ್ಧಾಶಯ ಮುಕ್ತ ಸಮಸ್ತ ತದ್ಗುಣೋ ನೈವಾತ್ಮನೋ ಬಹಿರಂತರ ವಿಚಿಷ್ಟೇ ಪರಾತ್ಮನೋರ್ಯದ್ವ್ಯವಧಾನಂ ಪುರಸ್ತಾತ್ ಸ್ವಪ್ನೇ ಯಥಾ ಪುರುಷಸ್ತದ್ವಿನಾಚೇ. ದಗ್ಧಾಶಯ, ಆಶಯ ಅಂತಂದರೆ ಮನಸ್ಸು. ಈಗ ಅರ್ಥ ಆಯ್ತಾ? ಮಹಾಶಯ ಅಂತಾರಲ್ಲ, ದೊಡ್ಡ ಮನಸ್ಸಿರುವವ ಅಂತ ಅರ್ಥ. ಆಶಯ ಅಂದರೆ ಮನಸ್ಸು. ದಗ್ಧಾಶಯ, ಸುಟ್ಟು ಹೋದ ಮನಸ್ಸಿನವ. ಮುಕ್ತ ಸಮಸ್ತ ತದ್ಗುಣ,
ಮಾನಸಿಕವಾದ ಗುಣಗಳ ಇನ್ಫ್ಲೂಯೆನ್ಸ್, ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಹೊರಗಡೆ ಬರ್ತಾನೆ. ನೈವ ಆತ್ಮನೋ ಬಹಿರಂತರ ವಿಚಿಷ್ಟೇ, ಅವನೇನು ಮಾಡ್ತಾನೆ, ಒಳಗಡೆ ಹೊರಗಡೆ ಏನು ಕಾಡುವ ಸಂಗತಿ ಇತ್ತು ಅದರಿಂದೆಲ್ಲದರಿಂದ ಬಿಡುಗಡೆಯನ್ನು ಪಡಿತಾನೆ. ಪರಾತ್ಮನೋರ್ ವ್ಯವಧಾನಂ ಪುರಸ್ತಾತ್, ಜೀವ ಹಾಗೂ ಪರಮಾತ್ಮರಿಗೆ ಏನು ಅಗಾಧವಾದ ಅಂತರ ಇರುತ್ತೆ ಅದನ್ನು ಕಳ್ಕೊಳ್ತಾನೆ. ಹೇಗೆ ಗಾಢವಾದ ನಿದ್ರೆಯಲ್ಲಿ ಅಥವಾ ಕನಸು ಬೀಳುವಾಗ ಏನೋ ಒಂದು ವಸ್ತುವನ್ನು ಕಾಣುತ್ತಾನೆ, ಆಮೇಲೆ ಅದು ಸ್ಪಷ್ಟ ಆಗತ್ತೆ. ಸ್ಪಷ್ಟ ಆದಾಗ ವಸ್ತುವಿಗೂ ಅವನಿಗೂ ಅಭೇದ ಅಲ್ಲ ಬರೋದು. ಎಚ್ಚರದಲ್ಲಿ ವಸ್ತುವನ್ನು ಸ್ಪಷ್ಟವಾಗಿ ಕಾಣುತ್ತಾನೆ. ಕನಸಿನಲ್ಲಿ ನೂರಾರು ಬಾರಿ ಕಂಡ ವಸ್ತುವನ್ನೇ ಅಸ್ಪಷ್ಟವಾಗಿ ಕಾಣ್ತಾನೆ. ಅದರಂತೆ ಮನಸ್ಸು ಇದ್ದಾಗ ದೇವರ ಅರಿವು ಅಸ್ಪಷ್ಟವಾಗಿ ಇರುತ್ತೆ. ಮನಸ್ಸಿನನ್ನು ದಾಟಿ ಹೋದಾಗ ದೇವರ ಅರಿವು ಸ್ಫುಟವಾಗಿ ಬರುತ್ತೆ ಅನ್ನೋದು ಅದರ ಇಂಟೆನ್ಷನ್. ದಗ್ಧಾಶಯ ಜೀವಾಶಯನಾಚೆ ತದ್ಗುಣಾನಾಂ ಜ್ಞಾನಾದೀಂ ಅಭಾವಾತ್ ನ ಕಿಂಚಿದ್ ವಿಚಿಕ್ಷಿತ. ಪರಾತ್ಮನೋ ಯದಾ ವ್ಯವಧಾನಂ ಸಂಸಾರಾವಸ್ಥಾಯಾಂ ತದಾ ಸ್ವಪ್ನ ಇವ ಇತ್ಯೇತಾವತ್. ಅದರ ಸ್ಪಿರಿಟನ್ನು ಹೇಳಿದ್ರು ಆಚಾರ್ಯರು. ಸಂಸಾರಾವಸ್ಥೆಯಲ್ಲಿ ದೇವರ ಬಗೆಗಿನ ಅರಿವು ಕನಸಿನಂತೆ ಇರುತ್ತೆ. ಅಂದರೆ ಅಲ್ಲಿ ನೀವು ಯಾವ ಸ್ಪಿರಿಟನ್ನು ತೆಗೆದುಕೊಳ್ಬೇಕು, ಕನಸಿನಲ್ಲಿ ಅಸ್ಪಷ್ಟತೆ ಇರುತ್ತೆ ಅಷ್ಟೇ. ಕನಸಿನಲ್ಲಿ ಪೂರ್ತಿ ಸ್ಪಷ್ಟತೆ ಇರಲ್ಲ. ನಾವು ಒಳಗಡೆ ಮನೆ ಒಳಗಡೆ ಇರ್ತೇವೆ, ಯಾವುದೋ ಒಂದು ಮನೆ ಅಲ್ಲಿ ನಾವು ಇರ್ತೇವೆ, ಅದು ಯಾವುದೋ ಒಂದು ಊರಲ್ಲಿರುತ್ತೆ ಅಂತ ಇಟ್ಕೊಳ್ಳೋಣ. ಎಲ್ಲೋ ಒಂದು ಕಡೆ ಅಮೇರಿಕೆಯಲ್ಲಿ ಆ ಮನೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಮೇರಿಕೆಯಲ್ಲಿರುವ ಮನೆಯಲ್ಲಿ ನಾವಿದ್ದೇವೆ ಅಂತ ಅನ್ಸುತ್ತೆ. ಆಮೇಲೆ ಅಲ್ಲಿಯೇ ಒಂದು ಸೆಕೆಂಡ್ ಆದಮೇಲೆ ಹೊರಗಡೆ ಬಂದರೆ ಬೆಂಗಳೂರಲ್ಲಿ ಇರ್ತೀವಿ. ಕನಸಿನಲ್ಲಿ ಆಗುವಂತಹದ್ದು ಇವೆಲ್ಲ ಸಂಬಂಧವೇ ಇರಲ್ಲ. ಈ ತರಹದ ಅಸ್ಪಷ್ಟತೆ ಕನಸಿನಲ್ಲಿ. ಮತ್ತು ಯಾವುದ್ಯಾವುದ್ಯಾವುದಾದ್ರೂ ಕೊಲಾಜ್ ಅದು. ಕನಸು ಅಂತ ಹೇಳಿದ್ರೆ ಯಾವುದ್ಯಾವುದರದ್ದೋ ಮಿಶ್ರಣ ಇದು ಇರೋವಂಥದ್ದು. ಮನಸ್ಸು ಯಾವಾಗ ಇರೋದಿಲ್ಲ, ಸಂಸಾರಾವಸ್ಥೆ ಅಂದರೆ ಸಂಸಾರಾವಸ್ಥೆಯಲ್ಲಿ ಮನಸ್ಸು ಯಾವಾಗ ಇರೋದಿಲ್ಲ ಆಗ ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿಯೂ ಆ ರೀತಿಯ ಸ್ಪಷ್ಟತೆ ಬರುತ್ತೆ. ಬೀಜ ಹೃದಯ ನಾಚೇತು ಅಪುರುಷ ಏವ. ಒಂದು ಬೀಜವೇ ನಾಚ ಆಗಿ ಹೋದರೆ, ಬಿಂಬವೇ ನಾಚ ಆಗಿ ಹೋದರೆ ಪುರುಷನೇ ಇಲ್ಲ ಅಂತರ್ಥ. ಹಾಗಲ್ಲ. ಅದರಿಂದ ಅದಕ್ಕಿಂತ ಸಂಸಾರಾವಸ್ಥೆಯೇ ಉತ್ತಮ ಆಗೋಗುತ್ತೆ. ಅಂತಹ ಮತಕ್ಕಿಂತ ಸಂಸಾರಾವಸ್ಥೆಯೇ ಬೆಸ್ಟ್. ಅಂತಹ ಮುಕ್ತಿಯನ್ನು ಪಡೆಯೋದಕ್ಕಿಂತ ಮುಕ್ತಿಯಲ್ಲಿ ಏನಿರುತ್ತೆ, ಏನೂ ಇರಲ್ಲ ಅಂದರೆ ಸಂಸಾರಾವಸ್ಥೆನೇ ಸಾಕು. ಇಲ್ಲಿ ದುಃಖ ಇರ್ಬೋದು, ಸುಖನೂ ಇದೆಯೋ ಇಲ್ವೋ, ಅದೂ ಇಲ್ಲ ಅಂತಂದರೆ ಅಲ್ಲಿ ಅಂತಹ ಸುಖ ಬೇಡ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಭಿದಾಯದಿ ನದೃಶ್ಯೇತ ಜೀವಾತ್ಮ ಪರಮಾತ್ಮನೋ ಮುಕ್ತೌ ತದಾ ವಿಮೋಕ್ಷಾಯ ಕೋಯತ್ನಂ ಕರ್ತುಮರ್ಹತಿ ಇತಿ ಬ್ರಹ್ಮಾಂಡೆ. ಜೀವಾತ್ಮ ಹಾಗೂ ಪರಮಾತ್ಮರಲ್ಲಿ ಭೇದ ಇಲ್ಲದಿದ್ದರೆ ಮುಕ್ತಿಯಲ್ಲಿ ಅಂತಹ ಬಿಡುಗಡೆ ಬೇಡ ನಮಗೆ. ಯಾಕೆ ಗೊತ್ತಾ? ಅದು ಬಹಳ ವಿಚಿತ್ರ. ಒಂದು ಕೈ, ಎರಡು ಬೆರಳು. ಒಂದು ಬೆರಳು ತಂಪಾಗಿ ಹರಿಚಂದನದಲ್ಲಿ ಮುಳುಗಿಸ್ತೀವಿ, ಇನ್ನೊಂದು ಬೆರಳು ಉರಿಯುವ ಬೆಂಕಿಯಲ್ಲಿ ಇಡುತ್ತೇವೆ. ಆ ಗತಿ ಏನಾಗುತ್ತೆ? ಸುಖವೋ ದುಃಖವೋ? ದುಃಖವೇ ಜಾಸ್ತಿ ಆಗತ್ತೆ. ಒಂದು ಬೆರಳು ತಣ್ಣಗಿನ ಹರಿಚಂದನದಲ್ಲಿ ಇಡುತ್ತೇವೆ,
ಇನ್ನೊಂದು ಬೆರಳನ್ನು ಬೆಂಕಿ ಅಲ್ಲಿ ಇಡ್ತೇವೆ. ಆಗ ಇಲ್ಲಿಯ ಸುಖಕ್ಕಿಂತ ಇಲ್ಲಿಯ ನೋವೇ ಅಧಿಕ ಆಗೋಗುತ್ತೆ. ಹಾಗೆ ಮುಕ್ತಿಯಲ್ಲಿ ಪರಮಾತ್ಮ ಭಾವ ಬಂದರೆ, ಮುಕ್ತಿ ಅಂದರೆ ಪರಮಾತ್ಮನೇ ಅಂತಾದರೆ, ನಾವು ಈಗ ಪರಮಾತ್ಮ ಆದೆವು, ನಮ್ಮ ಇನ್ನೊಂದು ತುಣುಕು ಜೀವಾತ್ಮ ಅವನಿದ್ದೇ ಇರ್ತಾನೆ, ಅವನು ಕಷ್ಟಪಡ್ತಾನೇ ಇರ್ತಾನೆ. ಪರಮಾತ್ಮ ಆದಮೇಲೂ ಸುಖ ಇಲ್ಲ. ಈ ಬೆರಳನ್ನು ಹರಿಚಂದನದ ಗಂಧೋದಕದಲ್ಲಿ ಇಟ್ಟು, ಈ ಬೆರಳನ್ನು, ಅದೇ ಅಂಗ ತೋರ್ ಬೆರಳನ್ನು ಹರಿಚಂದನದಲ್ಲಿ ಇಡೋದು, ಕಿರಿಬೆರಳನ್ನು ಬೆಂಕಿಯ ಮುಂದೆ ಇಡೋದು, ಏನು ಅಸಂಗತ ಅದು. ಹಾಗಾಗಿ ಬಿಡುತ್ತದೆ. ಭಿದಾಯದಿ ನದೃಶ್ಯೇತ, ಅದಕ್ಕೆ ಹೇಳೋದು ಪರಮಾತ್ಮ ಆಗೋದು ಅಂತಂದರೆ ಅದು ಆತ್ಮನಾಶವೇ ಸರಿ. ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ, ಬ್ರಹ್ಮ ಆಗ್ತೇನೆ ಅಂತಂದರೆ ಸುಖಪೂರ್ಣತೆ ಇರುತ್ತೆ ಅಂತ ಅವ್ರು ಅಂದ್ಕೊಂಡಿರೋದು. ಆದರೆ ಅಲ್ಲಿ ಇರೋ ವಾಸ್ತವವೇ ಬೇರೆ. ನಾವೇನು ಅಂದ್ಕೊಂಡಿರ್ತೇವೆ, ವಾಸ್ತವವೇ ಬೇರೆ. ಈ ಓ ಹೆನ್ರಿ ಅಂತ ಹೇಳಿ ಒಬ್ಬ ಇಂಗ್ಲೀಷ್ ಕಥೆಗಾರ ಇದ್ದಾನೆ. ಚಿಕ್ಕಂದಿನಲ್ಲಿ ಅವನ ಕಥೆಯೊಂದನ್ನು ಓದಿದ ನೆನಪು. ಒಬ್ಬ ರೋಗಿ ಇರ್ತಾನೆ. ಒಬ್ಬ ರೋಗಿ ಇವನೇನು ಮಾಡ್ತಾನೆ, ಒಬ್ಬ ಕಿಟಕಿ ಹತ್ರ ಒಬ್ಬ ಕೂತಿರ್ತಾನೆ, ಕಿಟಕಿ ಆಚೆ ಒಬ್ಬ ಕೂತಿರ್ತಾನೆ. ಕಿಟಕಿಯಲ್ಲಿರುವ ಸೌಂದರ್ಯವನ್ನೆಲ್ಲ ವರ್ಣನೆ ಮಾಡ್ತಾ ಇರ್ತಾನೆ. ಕಿಟಕಿಯ ಪಕ್ಕ ಕುಳಿತವ. ಆಚೆ ಇರುವವ, ಅಯ್ಯೋ ಕಿಟಕಿಯಿಂದ ಎಂತಹ ಸೌಂದರ್ಯ ಸವಿತಾ ಇದ್ದಾನೆ ಅಂತ ಹಾಸ್ಪಿಟಲ್ನಲ್ಲಿ ಕಿಟಕಿಯ ಪಕ್ಕ ಕುಳಿತ ರೋಗಿಯ ಬಗ್ಗೆ, ಆಚೆ ಕುಳಿತ ಬಾಗಿಲಿನಲ್ಲಿ ಕುಳಿತ ಬಾಗಿಲ ಹತ್ತಿರ ಮಂಚ ಇರುವ ರೋಗಿಯ ಅಸೂಯೆ, ಬೇಗ ಸಾಯಲಿ ಬೇಗ ಸಾಯಲಿ ಅಂತ ಹೇಳಿ ಅವನು ಅಂದ್ಕೋತಾ ಇರ್ತಾನೆ ಮನಸ್ಸಿನಲ್ಲಿ, ಸತ್ತೋಗ್ತಾನೆ. ಈ ರೋಗಿಯನ್ನು ಕಿಟಕಿಯ ಪಕ್ಕ ಶಿಫ್ಟ್ ಮಾಡ್ತಾರೆ. ಹೀಗೆ ನೋಡಿದ್ರೆ ಏನೂ ಇರಲ್ಲ ಅಲ್ಲಿ. ಕೆಲವೊಮ್ಮೆ ಹಾಗಾಗೋಗತ್ತೆ. ಪರಮಾತ್ಮ ಆದರೆ ನಮಗೇನೋ ಮುಕ್ತಿ, ಪರಮಾತ್ಮ ಆದರೆ ಮುಕ್ತಿ, ನಾವೇ ಪರಮಾತ್ಮ ಆಗೋದ್ರೆ ಮುಕ್ತಿ ಅಂತ ಪರಮಾತ್ಮ ಆಗೋಗ್ತಾರೆ ಇವರು. ಆದರೆ ಇವ್ರ ಥರನೇ ಪರಮಾತ್ಮ ಆಗುವವರು ಇವ್ರಿಗೆ ಸೇರ್ಪಡೆ ಆಗ್ತಾನೆ ಹೋದರೆ ದುಃಖವೇ ವಿನಃ ಸುಖ ಎಲ್ಲಿಂದ, ಅದನ್ನು ಯೋಚನೆ ಮಾಡೋದಿಲ್ಲ. ಜೀವಾತ್ಮ ಹಾಗೂ ಪರಮಾತ್ಮನಿಗೂ ಐಕ್ಯ ಇದೆಯಾ? ಈ ಜೀವಾತ್ಮ, ಇವಾಗ 500 ಜನ ಜೀವಾತ್ಮರು ಇರ್ತಾರೆ. ಒಬ್ಬ 500ನೇವನು ಪರಮಾತ್ಮ ಆದ. ಅವನಿಗೆ ಅಂಟಿಕೊಂಡಂತೆ ಇನ್ನು 499 ಜನ ಇರ್ತಾರೋ ಇರಲ್ವೋ, ಅವ್ರ ದುಃಖನೂ ಇವನು ಅನುಭವಿಸಲೇಬೇಕು. ಯಾಕೆ ಅಂದರೆ ಒಂದೇ ಆದ್ದರಿಂದ. ಆಮೇಲೆ ಅವ್ರು ಬಂದು ಇವನಿಗೆ ಅಂಟ್ಕೋತಾರೆ. ಎರಡನೇ ಅವನು ಕಡಿಮೆ ಆದ, 498 ಜನ ಆದರು. ಅವ್ರ ದುಃಖ ಇರುತ್ತೋ ಇಲ್ವೋ, ಇದು ನೆವರ್ ಎಂಡಿಂಗ್ ಪ್ರೋಸೆಸ್, ನಡೀತಾನೇ ಇರುತ್ತೆ. ಹೀಗೆ ಹೊಸದಾಗಿ ಒಬ್ಬ ಜಾಯಿನ್ ಆಗ್ತಾ ಇರ್ತಾನೆ. ಅದರಿಂದ ಪರಮಾತ್ಮ ಆಗೋದು ಐಕ್ಯ ಅನ್ನೋದು ಒಂದು ಇದ್ದರೆ, ಪರಮಾತ್ಮನೊಂದಿಗೆ ಐಕ್ಯವನ್ನು ಹೊಂದೋದೇ ಆಗಿದ್ದರೆ ಅದು ದೊಡ್ಡ ದುಃಖದ ಕೆಲಸ ಅಪ್ಪ, ಅದು ಸುಖ ಅಲ್ಲ ಅಂತಂದು. ಮಗ್ನಸ್ಯ ಹಿ ಪರೇ ಜ್ಞಾನೇ ಖಿನ್ನ ದುಃಖ ತರಂ ಭವೇತ್ ಪ್ರವೃತ್ತಿ ಧರ್ಮಮೇವಾಹಂ ಮನ್ಯೇ ಭರತ ಸತ್ತಮ ಇತಿ ಮೋಕ್ಷಧರ್ಮೆ. ಮೋಕ್ಷಧರ್ಮದಲ್ಲಿಯೂ ಕೂಡ ಇದರ ಸ್ಫುಟವಾದ ಚಿಂತನೆ ಇದೆ. ಅದರಿಂದ ಆಚಾರ್ಯರು ಹೇಳಿದ್ರು, ಈ ಶ್ಲೋಕಕ್ಕೆ ಈ ರೀತಿ ಅರ್ಥ ಹೇಳಬೇಕು. ಈ ಎಲ್ಲ ತೊಡಕುಗಳಿದೆ. ಆದ್ದರಿಂದ ಈ 27ನೇ ಶ್ಲೋಕಕ್ಕೆ ಹೀಗೆ ಅರ್ಥ ಹೇಳಿ. ಹೇಗೆ? ದಗ್ಧಾಶಯ, ಮನಸ್ಸನ್ನು ಕಳೆದುಕೊಂಡವ, ಮುಕ್ತ ಸಮಸ್ತ ತದ್ಗುಣ, ಮನಸ್ಸಿನ ಎಲ್ಲ ದುರ್ಗುಣಗಳಿಂದ ದೂರಾದವ, ನೈವಾತ್ಮನೋ ಬಹಿರಂತರ ವಿಚಷ್ಟೇ, ಆತ್ಮನಿಗಿಂತ ಆಚಿನದ್ದನ್ನೇ ಕಾಣ್ತಾನೆ, ಆತ್ಮನಿಗಿಂತ ಭಿನ್ನವಾದ ಪರಮಾತ್ಮನನ್ನೇ ಕಾಣ್ತಾನೆ. ಪರಮಾತ್ಮನೇ ಆಗ್ತಾನೆ ಅಂತ ಹೇಳಬೇಡಿ.
ಪರಾತ್ಮನೋ ಯದ್ವ್ಯವಧಾನಂ ಪುರಸ್ತಾತ್. ಸಂಸಾರಾವಸ್ಥೆಯಲ್ಲಿ ಅದು ಸ್ವಪ್ನದ ತರಹ. ಜೀವ ಹಾಗೂ ಪರಮಾತ್ಮರ ಬಗೆಗಿನ ನಡುವಣ ಅರಿವು, ಜೀವನ ಪರಮಾತ್ಮನ ಬಗೆಗಿನ ಅರಿವು ಸಂಸಾರಾವಸ್ಥೆಯಲ್ಲಿ ಸ್ವಪ್ನದ ತರಹ. ಎಚ್ಚರಗೊಂಡಾಗ ಅದು ಸ್ಫುಟವಾಗಿ ಕಾಣುತ್ತೆ ಅಂತ ಹೇಳಬೇಕೇ ವಿನಃ ಅದೇ ಆಗಿಬಿಡ್ತಾನೆ ಅಂತಲ್ಲ. ಯಥಾ ಅಪುರುಷಃ ತದ್ವಿನಾಚೆ, ಸಂಪೂರ್ಣ ನಾಚ ಆಗಿ ಹೋದರೆ ಅಪುರುಷಯೇವ, ಪುರುಷನೇ ಇರಲ್ಲ. ಅದಕ್ಕಿಂತ ಈ ತರಹದ ಮುಕ್ತಿಗಿಂತ ಸಂಸಾರಾವಸ್ಥೆಯೇ ಸುಖ. ಇದು ಅವರ ಅಭಿಪ್ರಾಯ. ಯಾರ ಅಭಿಪ್ರಾಯ? ಸನಕ ಸನಂದನಾದಿಗಳ ಅಭಿಪ್ರಾಯ. ಅದನ್ನು ಆಚಾರ್ಯರು ನಮಗೆ ನಿರೂಪಣೆ ಮಾಡಿದ್ರು. ಆತ್ಮಾನಮಿಂದ್ರಿಯಾರ್ಥಂಚ ಪರಂ ಯದುಭಯೋರಪಿ ಸತ್ಯಾಚಯ ಉಪಾಧೌ ವೈ ಪುಮಾನ್ ಪಶ್ಯತಿ ನಾಣ್ಯದ. ಆತ್ಮಾನಂ ಜೀವನನ್ನು, ಇಂದ್ರಿಯಾರ್ಥಂ ಇಂದ್ರಿಯಗಳಿಗೆ ವಿಷಯ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ ಇಂದ್ರಿಯ ವಿಷಯವನ್ನು ಅಂದರೆ ಜಡ ಪದಾರ್ಥವನ್ನು, ಜೀವ ಜಡ ಇವೆರಡಕ್ಕೂ ಇರುವಂತಹ ಒಂದು ದೈವ, ಇವೆರಡನ್ನು ನಿಯಂತ್ರಣ ಮಾಡುವಂತಹ ದೈವ ಪರಂ ಯದುಭಯೋ, ಅದನ್ನು ಆ ತತ್ವವನ್ನು ಮೊದಲು ಸಂಸಾರಾವಸ್ಥೆಯಲ್ಲಿ ಇವೆರಡನ್ನು ಮಾತ್ರ ನೋಡ್ತಾ ಇರ್ತಾನೆ. ಆತ್ಮನ ಅನುಭವ ಬರ್ತಾ ಇರುತ್ತೆ. ಈ ಹೊರಗಡೆಯ ಜಗತ್ತಿನ ಶಬ್ದ ಸ್ಪರ್ಶ ರೂಪರಸ ಗಂಧಗಳ ಅನುಭವ ಬರ್ತಾ ಇರುತ್ತೆ. ದೇವರ ಅನುಭವ ಬರ್ತಾ ಇರಲ್ಲ. ಮುಕ್ತಿಯಲ್ಲಿ ಇದರೆಲ್ಲದರ ಜೊತೆಗೆ ಅದನ್ನು ನೋಡ್ತಾನೆ. ಅದು ಮುಕ್ತಿಯ ಹೆಗ್ಗಳಿಕೆ. ಅಂತಹ ಮುಕ್ತಿಯನ್ನು ಪಡಿಬೇಕು ಅಂತ ನಾವು ಹೊರಡೋದೇ ವಿನಃ ಏನೂ ಇಲ್ಲ, ಎಲ್ಲ ಶೂನ್ಯ. ಅದನ್ನು ನಾವು ಪಡಿಬೇಕು ಅಂದ್ರೆ ಏನ್ರಿ ಅರ್ಥ? ನಿಮಿತ್ತೇ ಸತಿ ಸರ್ವತ್ರ ಚಲಾದಾವಪಿ ಪೂರುಚಃ ಆತ್ಮನಶ್ಚ ಪರಸ್ಯಾಪಿ ಭಿದಾಂ ಪಶ್ಯತಿ ನಾಣ್ಯದ. ನಿಮಿತ್ತ ಇರಬೇಕು. ನೀರು ಅನ್ನೋದೊಂದು ಪ್ರತ್ಯೇಕ ಇರಬೇಕು. ನೀರಿನಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ನೋಡಿಕೊಂಡ, ವಸ್ತುತಃ ನೋಡ್ಕೊಳ್ತಾ ಇರೋನು ತಾನೇ ಅಂತ ಅವನಿಗೆ ಅನ್ನಿಸಿತು ಅಂತ ಹೇಳಿದರೆ ಓಹೋಹೋ ಏನು ಅದ್ಭುತವಾದ ಉದಾಹರಣೆ ಅಂತಾರೆ. ಉದಾಹರಣೆಯ ಹಿಂದೆ ಬೀಳುವ ಮೊದಲು ನಾವು ಯೋಚನೆ ಮಾಡಬೇಕು. ನೀರು ಅನ್ನೋದೊಂದು ಎಕ್ಸ್ಟ್ರಾ ಪದಾರ್ಥ ಇದ್ದೇ ಇರುತ್ತಲ್ವಾ. ನೀರೇ ಇಲ್ಲದೆ ಹೋದರೆ ತನ್ನ ಪ್ರತಿಬಿಂಬವನ್ನು ಹೇಗೆ ನೋಡ್ಕೊಳ್ತಾನೆ? ನೀರನ್ನು ನೋಡಿಕೊಂಡು ತನ್ನ ಮುಖದಲ್ಲಿ ಏನಿರುತ್ತೆ ಏನೋ ಸರಿ ಮಾಡ್ಕೊಳ್ತಾನೆ. ಕನ್ನಡಿಯನ್ನು ನೋಡ್ಕೊಳ್ತಾನೆ, ಏನೋ ಮಸಿ ಹತ್ತಿರುತ್ತೆ, ಸರಿ ಮಾಡ್ಕೊಳ್ತಾನೆ. ಕನ್ನಡಿ ಅಂತ ಒಂದು ಪ್ರತ್ಯೇಕ ಇರಬೇಕಲ್ಲ. ನಿಮ್ಮ ಪ್ರಕಾರ ಅದೂ ಇಲ್ಲ ಅಂತ. ಅದಿಲ್ಲದೆ ಹೇಗಾಗತ್ತೆ? ನಿಮಿತ್ತ ಇರಲೇಬೇಕು. ಇಂದ್ರಿಯೈರ್ವಿಷಯಾಕೃಷ್ಟೈ ಆಕ್ಷಿಪ್ತಂ ಧ್ಯಾಯತೋ ಮನಃ ಚೇತನಾಂ ಹರತೆ ಬುದ್ಧಿ ತುಂಬತೋಯಮಿವ ಹರದಾತ್. ಈ ರೀತಿಯ ಅಜ್ಞಾನ ಯಾಕೆ ಬರುತ್ತೆ? ದೇವರನ್ನು ತಪ್ಪಾಗಿ ತಿಳಿಯುವ ಬಗೆ ಎಲ್ಲ ಯಾಕೆ ಬರುತ್ತೆ ಅಂದರೆ ಅದಕ್ಕೆ ಕಾರಣವನ್ನು ಸನಕಾದಿಗಳು ಹೀಗೆ ಹೇಳ್ತಾರೆ. ಇಂದ್ರಿಯೈ ವಿಷಯಾಕೃಷ್ಟೈ, ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೋಗ್ತಾನೆ, ಇಂದ್ರಿಯಗಳು ಪದೇ ಪದೇ ತಡೆ ಒಡ್ಡುತ್ತವೆ. ಚೇತನಾಂ ಹರತೆ ಬುದ್ಧೇಹೇ, ಬುದ್ಧಿಯ ಶಕ್ತಿಯನ್ನು ಕಸಿದುಕೊಂಡು ಬಿಡುತ್ತೆ. ಹೇಗೆ? ತುಂಬತೋಯಮಿವ ಹರದಾತ್. ತೂಬು, ಕೆರೆಗೆ ಒಂದು ತೂಬು ಮಾಡಿಬಿಟ್ರೆ ಅದು ಕೆರೆ ಖಾಲಿಯಾಗೋಗುತ್ತೆ. ಒಂದು ದೊಡ್ಡ ಕೆರೆ ಇರುತ್ತೆ, ಕೆರೆಯ ಪಕ್ಕದಲ್ಲಿ ಒಂದು ತೂತು ಮಾಡಿ ಬೇರೆ ಕಡೆಗೆ ಅದನ್ನು ಸಾಗಿಸಿಬಿಟ್ರೆ ಮುಗೀತು. ತುಂಬತೋಯಮಿವ ಹರದಾತ್. ತುಂಬ ಅಂದರೆ ತೂಬು. ಭಂಡಾರಕೆರೆ ಸ್ವಾಮಿಗಳು ತೂಬು ಅನ್ನುವ ಶಬ್ದ ಅಂದರೆ ವಿದ್ಯಾಮಾನ್ಯರು ಹೇಳಿದ್ದು. ತೂಬು ಅನ್ನುವ ಶಬ್ದ ಸಂಸ್ಕೃತ ಮೂಲದ್ದು. ಯಾಕೆಂದರೆ ತುಂಬುಹು ಅಥವಾ ತುಂಬಂ ಅಂತ ಕರೀತಾರೆ ಅಂತ ಭಾಗವತದ ಈ ಶ್ಲೋಕವನ್ನು ಉಲ್ಲೇಖಿಸಿದ್ರು. ಇನ್ನು ಅವರೊಂದು ಸ್ವಾರಸ್ಯವಾದ ನಿರ್ವಚನೆ ಹೇಳಿದ್ರು. ಅದು ಎಷ್ಟರ ಮಟ್ಟಿಗೆ ಪೂರ್ತಿ ಒಪ್ಪಬಹುದು ಅನ್ನೋದು ಗೊತ್ತಿಲ್ಲ. ಸಾಂಬೂನ ಅದೇ ಸಾಬೂನು ಆಗಿದೆ ಅಂತ. ಅಂಬುನಾ ಸಹ ಉನಂಭವತಿ, ನೀರಿನ ಜೊತೆಗೆ ಯಾವುದು ಕರಗತ್ತೋ ಅದು ಸಾಂಬೂನ.
ಅದು ನಂತರದ ಭಾಷೆಯಲ್ಲಿ ಸಾಬೂನು ಆಗಿದೆ ಅಂತ ಹೇಳ್ತಾ ಇದ್ರು. ಆಮೇಲೆ ಇನ್ನೂ ಬಹಳ ವಿಚಿತ್ರವಾಗಿ ಹೇಳೋರು, ಮೋಹನಗರಿ ಅಂತ ಕರೀತಾರೆ ಇದು ಮುಂಬೈಯನ್ನ ಅಂತ. ಅದು ನಾನು ಹಲವಾರು ಬಾಯಲ್ಲಿ ಕೇಳಿದ್ದೇನೆ, ಯಾರು ಮೊದಲು ಹಂಗೆ ಪ್ರಯೋಗ ಮಾಡಿದ್ರು ಗೊತ್ತಿಲ್ಲ. ಮುಂಬೈ ಏನಿದೆ ಅದು ಮೋಹನಗರಿ, ಮೋಹವನ್ನು ಉಂಟು ಮಾಡುವ ಥಳಕು ಬೆಳಕುಗಳ ಊರು ಅಂತ ಅದನ್ನು ಹೇಳ್ತಾ ಇದ್ರು. ಹಾಗಾಗತ್ತೆ. ಅದರಿಂದ ತುಂಬ ಅಂತಂದರೆ ತೂಬು, ಕೆರೆಯಲ್ಲಿ ಕೊರೆದ ತೂತು ನೀರನ್ನು ಖಾಲಿ ಮಾಡುವ ಹಾಗೆ ನಮ್ಮ ಇಂದ್ರಿಯಗಳು ಯಾವುದೋ ಒಂದು ದೌರ್ಬಲ್ಯಕ್ಕೆ ಒಳಗಾಗಿ ಪೂರ್ತಿ ಸೋರಿ ಹೋಗಿ ದೇವರನ್ನು ಕಾಣದಂತೆ ಮಾಡುತ್ತದೆ. ಭ್ರಶ್ಯತ್ಯನುಸ್ಮೃತಿಶ್ಚಿತ್ತಂ ಜ್ಞಾನಭ್ರಂಶಃ ಸ್ಮೃತಿಕ್ಷಯೇ ತದ್ರೋಧಂ ಕವಯ ಪ್ರಾಹು ಆತ್ಮಾಪಹ್ನವಮಾತ್ಮನಃ. ಭ್ರಶ್ಯತ್ಯನುಸ್ಮೃತಿಶ್ಚಿತ್ತಂ, ಮನಸ್ಸಿನಿಂದ ಕ್ರಮೇಣ ಇಂದ್ರಿಯಗಳ ಲೌಲ್ಯಕ್ಕೆ ಒಳಗಾದರೆ ಕ್ರಮೇಣ ವಿಧಿ ನಿಷೇಧಗಳನ್ನೇ ಮರೆತು ಬಿಡುತ್ತೆ. ವಿಪರೀತ ಇಂದ್ರಿಯಗಳ ಲೌಲ್ಯಕ್ಕೆ ಒಳಗಾದರೆ ಆಮೇಲೆ ಜ್ಞಾನಭ್ರಂಶಃ ಸ್ಮೃತಿಕ್ಷಯೇ, ನಾವು ನೋಡಬೇಕಾದ ಗ್ರಂಥದ ಅಂದರೆ ದೇವರ ಮಾತಿನ ಎಚ್ಚರಿಕೆ ಇಲ್ಲದಿದ್ದರೆ, ಒಂದು ಗ್ರಂಥ ವಿಶೇಷತಃ ಭಾಗವತಾದಿ ಗ್ರಂಥಗಳ ಬಗೆಗೆ ಯಾವಾಗಲೂ ಎಚ್ಚರದಿಂದ ಇರಬೇಕು. ಭಾಗವತವೋ ಗೀತೆಯೋ ಅಥವಾ ಇಡೀ ಮಹಾಭಾರತವೋ ಋಗ್ವೇದವೋ, ಅದು ಸ್ಮೃತಿ ಅಂದರೆ ಅದು ನಂತರ ಬರೆದವರ ಸ್ಮೃತಿ ಅಲ್ಲ, ಮನ್ವಾದಿ ಸ್ಮೃತಿಗಳಲ್ಲ. ಸ್ಮೃತಿ ಅಂತನ್ನೋ ಶಬ್ದದಿಂದ ವೇದವ್ಯಾಸರು ಮನ್ವಾದಿ ಸ್ಮೃತಿಗಳನ್ನು ತಗೊಳ್ಳೋಲ್ಲ. ಎಲ್ಲಿ ಯೋಗ್ಯವೋ ಅಲ್ಲಿ ಮಾತ್ರ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಸ್ಮೃತಿ ಅಂತ ಹೇಳಿದ್ರೆ ಗ್ರಂಥಕೃತಿ, ಸ್ಮೃತಿರ್ ಗ್ರಂಥಕೃತಿ ಅಂತ ಮೊದಲನೆಯ ಸ್ಕಂಧ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಅದು ನಮ್ಮ ಊರು ದಾರಿದೀಪ ಆಗಿರಬೇಕು. ಇಲ್ಲ ಏನನ್ನು ನಾನು ಮುಟ್ಟೋದಿಲ್ಲ ಅಂತಂದರೆ ಕ್ರಮೇಣ ನಮ್ಮ ಇದು ಪ್ರಜ್ಞೆ ಮರೆತು ಬಿಡುತ್ತೆ. ಅದಕ್ಕೆ ಯಾವಾಗಲೂ ಗ್ರಂಥಾಧ್ಯಯನ ಮಾಡ್ತಾ ಇರುವಂತ ಆಚಾರ್ಯರು ಅದನ್ನೇ ಹೇಳಿದ್ದು. ಹೇಗೆ ಅತ್ಯಶಕ್ಯೇತು ನಿದ್ರಾಯಾಂ ಪುನರೇವ ತಮಭ್ಯಸೇತಂತ. ನಿದ್ರೆ ತಡಿಲಿಕ್ಕೇ ಆಗಲಿಲ್ಲ ಅಂತಂದರೆ ಮಾಡು, ಮತ್ತೆ ಎದ್ದು ಓದಲಿಕ್ಕೆ ಶುರು ಮಾಡು ಅಂತ. ತದ್ರೋಧಂ ಕವಯ ಪ್ರಾಹು ಆತ್ಮಾಪಹನವಮಾತ್ಮನಃ. ಅದರಿಂದಾಗಿ ಅದನ್ನು ತಡೆಯದಿದ್ದರೆ, ಸ್ಮೃತಿಯನ್ನು ಮರೆತರೆ ಅಂದರೆ ದೇವರ ಮಾತುಗಳನ್ನೆಲ್ಲ ಮರೆತರೆ ಅವಾಗೇನಾಗತ್ತೆ, ಆತ್ಮಾಪಹ್ನವಂ, ತಮ್ಮ ನಾಶ, ತಮ್ಮಿಂದಲೇ ಆದ ತಮ್ಮ ನಾಶ ಅಂತ ಜ್ಞಾನಿಗಳು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಎಚ್ಚರದಿಂದ ಸಾಗಬೇಕು ಜೀವನದಲ್ಲಿ. ನಾತಃಪರತರೋ ಲೋಕೆ ಪುಂಸಾಂ ಸ್ವಾರ್ಥವ್ಯತಿಕ್ರಮಃ ಯದ್ಯಶ್ಚನ್ಯಸ್ಯ ಪ್ರೇಯಸ್ತ್ವಂ ಆತ್ಮನ ಸೌವ್ಯತಿಕ್ರಮಾತ್. ಸೌವ್ಯತಿಕ್ರಮಾತ್, ತನಗೆ ವಿಹಿತವಾದ, ತನಗೆ ಹಿತವಾದ ಜ್ಞಾನದ ದಾರಿಯನ್ನು ಬಿಡೋದು ಇದೆಯಲ್ಲ, ಅದು ಆತ್ಮಾಪಹ್ನವ, ತನಗೆ ಮಾಡಿಕೊಳ್ಳುವ ದ್ರೋಹ. ಅಷ್ಟು ತೀವ್ರವಾಗಿ ಹಿಂದಿನವರು ಬೈದರು. ಅಷ್ಟು ತೀವ್ರವಾಗಿ ಯದ್ಯಸ್ತಿ ಅನ್ಯಸ್ಯ ಪ್ರೇಯಸ್ತ್ವಂ ಆತ್ಮನಃ ಸೌವ್ಯತಿಕ್ರಮಾತ್. ಬೇರೆ ಒಂದನ್ನು ಉತ್ಕಟವಾಗಿ ಪ್ರೀತಿಸಿ ತನ್ನನ್ನು ಮರೆಯೋದೇನಿದೆ, ಅದಕ್ಕಿಂತ ಮಿಗಿಲಾದ ದ್ರೋಹ, ಆತ್ಮದ್ರೋಹ ಏನಿದೆ. ಆತ್ಮದ್ರೋಹ ಮಾಡದೇ ಇರಲಿಕ್ಕೇನೆ ಈ ದಾರಿಗಳೆಲ್ಲ. ನಮ್ಮನ್ನು ನಾವೇ ಕೊಂದ್ಕೋಬಾರದಲ್ವಾ, ನಮ್ಗೆ ಗೊತ್ತಿಲ್ಲ ನಮಗೆ ಯಾವುದು ಹಿತ ಅಂತ. ಅದಕ್ಕಾಗಿಯೇ ಈ ಶಾಸ್ತ್ರ ಇರೋದು.
ಅರ್ಥೇಂದ್ರಿಯ ಅಭಿಧ್ಯಾನಂ ಸರ್ವಾರ್ಥಾಪಹನವೋ ನೃಣಾಂ ಸಂಶ್ರಿತೋ ಜ್ಞಾನ ವಿಜ್ಞಾನಾತ್ ಏನಾ ವಿಶತಿ ಮುಗ್ಧತಾಂ ನ ಕುರ್ಯಾತ್ ಕರಿಚಿತ್ ಸಂಗಂ ತಮಸ್ತೀವ್ರಂ ತಿತೀರಿಷು ಧರ್ಮಾರ್ಥಕಾಮ ಮೋಕ್ಷಾಣಾಂ ಯದತ್ಯಂತ ವಿಘಾತಕಃ. ಯಾವಾಗ ಜ್ಞಾನ ಹಾಗೂ ಅಜ್ಞಾನದಿಂದ ಜಾರ್ತಾನೆ ಆಗ ಮೋಹಕ್ಕೆ ಒಳಗಾಗ್ತಾನೆ. ಮುಗ್ಧ ಅಂದರೆ ಮೋಹಕ್ಕೆ ಒಳಗಾದವ ಅಂತ ಅರ್ಥ. ನಾವಿವತ್ತು ಮುಗ್ಧ ಅಂದರೆ ಇನ್ನೋಸೆಂಟ್ ಅನ್ನೋ ಅರ್ಥದಲ್ಲಿ ನಾವು ತಗೊಂಡು ಬಿಡ್ತೇವೆ. ಆದರೆ ಮುಗ್ಧ ಅಂತಂದರೆ ಇಗ್ನೋರೆಂಟ್ ಅನ್ನುವ ಅರ್ಥವೂ ಇದೆ. ನಾವು ಅವರು ಬಹಳ ಮುಗ್ಧರು ಅಂತ ಮೆಚ್ಚುಗೆಯಿಂದ ಹೇಳ್ತೇವೆ. ಆದರೆ ಸಂಸ್ಕೃತದಲ್ಲಿ ಮುಗ್ಧ ಅನ್ನೋದಕ್ಕೆ ಅಜ್ಞಾನವನ್ನು ಹೊಂದಿದವ ಅಂತ ಹಾಗೆ ಅರ್ಥ. ಮುಗ್ಧತಾಂ ಆವಿಶತಿ, ಅಜ್ಞಾನದಲ್ಲಿ ಬಿದ್ದು ಹೋಗ್ತೇವೆ. ಅದರಿಂದಾಗಿ ನಕುರ್ಯಾತ್ ಕರಿಚಿತ್ ಸಂಗಂ, ದುಷ್ಟ ಸಂಘವನ್ನು ಮಾಡಬಾರದು. ದುಷ್ಟ ಸಂಘವನ್ನು ಮಾಡಬಾರದು. ಯಾಕೆ ಅಂದರೆ ಈ ದುಷ್ಟ ಸಂಘ ಅನ್ನೋದು ಧರ್ಮಾರ್ಥ ಕಾಮ ಮೋಕ್ಷಾಣ ಯದತ್ಯಂತ ವಿಘಾತಕಃ. ಧರ್ಮ, ಅರ್ಥ, ಕಾಮ, ಮೋಕ್ಷ ನಾಲ್ಕನ್ನು ನಾಶ ಮಾಡಿಬಿಡುತ್ತೆ. ಅದರಿಂದಾಗಿ ದುಷ್ಟ ಸಂಘವನ್ನು ಮಾಡಬಾರದು ಅಂತ ಹೇಳ್ತಾರೆ. ಇಷ್ಟು ಶ್ಲೋಕಗಳು ಅಂದರೆ 31, 32, 33, 34 ಇಷ್ಟೂ ಶ್ಲೋಕಗಳಿಗೆ ಇರುವ ತಾತ್ಪರ್ಯವನ್ನು ನೋಡೋಣ. ಈ 30ನೇ ಶ್ಲೋಕದಲ್ಲಿ ಚೇತನಾಂ ಹರತೆ ಬುದ್ಧೇಹೇ ಸ್ತುಂಭತೋಯಮಿವ ಹರದಾತ್ ಅಂತ, ಅಲ್ಲಿ ಚೇತನ ಅಂತನ್ನೋದಕ್ಕೆ ಆಚಾರ್ಯರ ವ್ಯಾಖ್ಯಾನ ಇದೆ. ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯುಚ್ಯತೆ ಬುಧೈಹಿ. ಸ್ಮರಣ ಶಕ್ತಿ ಅನ್ನೋದೇನಿದೆ ಅದನ್ನು ಚೇತನ ಅಂತ ಕರೀತಾರೆ. ಆ ಸ್ಮರಣ ಶಕ್ತಿಯೇ ನಾಶ ಆಗಿ ಹೋಗುತ್ತೆ. ಇನ್ನು ಈ 4 31, 32, 33, 34 ಈ ಶ್ಲೋಕಗಳ ಚಿಂತನೆಯನ್ನು ಮಾಡೋದಾದರೆ ತಾತ್ಪರ್ಯ ನಿರ್ಣಯದ ಪ್ರಕಾರ ಸ್ವಪಕ್ಷಪಾತ ಸ್ತಭ್ಯಾತಾತ್ ಭೋಗಾರ್ಥಂ ವ್ಯಾಪೃತಸ್ಯತು ಭವೇತ್ ತತೋನೇಕ ಶಾಸ್ತ್ರ ಯಥಾರ್ಥ ಸ್ಮರಣೇಶಿತ. ಯಾವಾಗ ಜೀವ ತನ್ನ ಪಕ್ಷಪಾತದಲ್ಲಿ ಇರ್ತಾನೆ, ನನಗೆ ಹಿತ ಆಗಬೇಕು ಅಂತ ಅವನು ಭೋಗದಲ್ಲಿ ಉತ್ಕಟವಾಗಿ ವ್ಯಾಪ್ತನಾಗುವುದಿಲ್ಲ. ಭವೇತ್ ತತೋ ಅನೇಕ ಶಾಸ್ತ್ರ ಯಥಾರ್ಥ ಸ್ಮರಣೇಚಿತ ನಶ್ಯತಿ. ಆಗ ಅನೇಕ ಶಾಸ್ತ್ರ ಯಥಾರ್ಥ ಸ್ಮರಣೇಚಿತ. ಯಾವಾಗ ಇಂದ್ರಿಯಗಳ ಮೇಲಿನ ಉತ್ಕಟವಾದ ಪ್ರೇಮ ಜಾಗೃತವಾಗತ್ತೆ ಆವಾಗ ಅನೇಕ ಶಾಸ್ತ್ರಗಳ ಸ್ಮರಣೆ ಇರೋಲ್ಲ. ನಶ್ಯತ್ಯತ ಸ್ಮೃತೇರ್ನಾಚಾತ್ ಭಗವತ್ ಪಕ್ಷಪಾತಿತ. ಸ್ಮೃತಿನಾಚ ಆದಾಗ ಪರಮಾತ್ಮ ಒಬ್ಬ ಇದ್ದಾನೆ, ಅವನ ಪಕ್ಷದಲ್ಲಿ ನಾವಿರಬೇಕು ಅನ್ನೋದು ಮರೆತು ಹೋಗುತ್ತೆ. ವಿನಶ್ಯೇತ್ತೇನ ಚೈವಾಸ್ಯ ಭವೇತ್ ಜ್ಞಾನ ವಿಪರ್ಯಯ. ಆಮೇಲೆ ಜ್ಞಾನನಾಚ ಆಗತ್ತೆ. ನಚ ಜ್ಞಾನ ವಿಪರ್ಯಾಸಾತ್ ಅನ್ಯನ್ನಾಚ ಕರಂ ಕ್ವಚಿತ್. ಜ್ಞಾನನಾಚ ಆದರೆ ಸರ್ವನಾಚ ಆದ ಹಾಗೆ. ಜ್ಞಾನನಾಶಕ್ಕಿಂತ ಹೊರತಾದ ಸರ್ವನಾಶ ಇಲ್ಲ. ಸರ್ವಸ್ಯೈತಸ್ಯ ಮೂಲಂ ಹಿ ದುಷ್ಟ ಸಂಸರ್ಗ ಏವತ್ತು. ಜ್ಞಾನನಾಶಕ್ಕೆ ದೊಡ್ಡ ಕಾರಣ ಏನು ಅಂದರೆ ದುಷ್ಟ ಸಂಸರ್ಗ. ದುಷ್ಟಸಂಗೋ ವಿರಕ್ತಸ್ಯಾಪಿ ಅನ್ಯಥಾ ಜ್ಞಾನ ಕಾರಣಂ. ವಿರಕ್ತನಾದವನಿಗೆ ದುಷ್ಟಸಂಗ ಇದ್ದು ಬಿಟ್ರೆ ಅನ್ಯಥಾ ಜ್ಞಾನವೇ ಬರುತ್ತೆ. ದುಷ್ಟಸಂಗಾದ್ದಿ ವಿಷ್ಣೋಶ್ಚ ಸ್ವಾತ್ಮತ್ವಂ ಮನ್ಯತೆ ಬುಧಃ. ದುಷ್ಟರ ಸಂಗದಿಂದಲೇ ನಾನೇ ದೇವರು ಅಂತನ್ನುವ ಭ್ರಮೆ ಬರುವುದು. ಅಭಾವಂ ಸ್ವಾತ್ಮನೋನ್ಯಸ್ಯ ಮುಕ್ತಿಂ ಚಾಪಿ ನಿರಾತ್ಮತಾಂ. ತಾನೊಬ್ಬನೇ ಇರೋದು, ಇನ್ಯಾರೂ ಮುಕ್ತಿಯನ್ನು ಹೊಂದೋದಿಲ್ಲ, ಅಥವಾ ಮುಕ್ತಿಯಲ್ಲಿ ನಾನೊಬ್ಬನೇ ಇರೋದು, ಉಳಿದ ಎಲ್ಲವೂ ಕೂಡ ಜಡ ಮೊದಲಾದವುಗಳು ಇಲ್ಲವೇ ಇಲ್ಲ, ಈ ತರಹದ ಭ್ರಮೆ ಎಲ್ಲ ಬರುತ್ತೆ. ಅದರಿಂದ ದುರ್ಜನ ಸಂಘದಿಂದ ಬಹಳ ದೂರ ಇರಬೇಕು. ಅದು ನಮ್ಮನ್ನು ಯಾವತ್ತಿದ್ರೂ ನಾಶ ಮಾಡಿಬಿಡುತ್ತೆ. ಇಲ್ಲಿ ಒಂದು ಹೊಸ ವಿಚಾರವನ್ನು ಸನಕಾದಿಗಳು ಹೇಳಿದ್ರು. ಹಿಂದೆ ಎಲ್ಲ ಸಜ್ಜನರ ಸಂಘ ಬೇಕು, ಸಜ್ಜನರ ಸಂಘ ಬೇಕು, ಸಜ್ಜನರ ಸಂಘ ಬೇಕು ಅಂತ ಹೇಳ್ತಾ ಇದ್ರು. ಈಗ ಹೇಳಿದ್ರು ದುರ್ಜನರ ಸಂಘ ಇರಬಾರದು, ದುರ್ಜನರ ಸಂಘ ಇರಬಾರದು.
ಅಂತ. ತತ್ರಾಪಿ ಮೋಕ್ಷ ಏವಾರ್ಥ ಆತ್ಯಂತಿಕತಯೇಷ್ಯತೆ ತ್ರೈವರ್ಗ್ಯೋರ್ಥೋ ಯತೋ ನಿತ್ಯಂ ಕೃತಾಂತ ಭಯ ಸಂಯುತಃ. ಮೋಕ್ಷವೇ ಮಿಗಿಲು, ಮೋಕ್ಷವೇ ಅಂತಿಮ. ಈ ಧರ್ಮ ಅದು ಮುಖ್ಯವಾಗಿರೋದು ಮೋಕ್ಷಕ್ಕಾಗಿಯೇ. ಧರ್ಮದ ಪ್ರಯೋಜನ ಅರ್ಥ ಅಲ್ಲ, ಧರ್ಮದ ಪ್ರಯೋಜನ ಕಾಮವೂ ಅಲ್ಲ. ಧರ್ಮದ ಪ್ರಯೋಜನ ಇರೋದೇ ಮುಕ್ತಿಗಾಗಿ. ಇನ್ನು ಹಣದ ಪ್ರಯೋಜನ ಯಾವುದು? ಅರ್ಥದ ಪ್ರಯೋಜನ ಯಾವುದು? ಅರ್ಥದ ಪ್ರಯೋಜನ ಅರ್ಥ ಅಲ್ಲ, ಹಣದ ಪ್ರಯೋಜನ ಹಣ ಅಲ್ವೇ ಅಲ್ಲ. ಇನ್ವೆಸ್ಟ್ ಮಾಡ್ತೇವೆ ಸರಿ, ವ್ಯಾಪಾರದ ಇನ್ವೆಸ್ಟ್ಮೆಂಟು ಅದು ಹಣ, ಆದರೆ ಕೇವಲ ಹಣ ಅಲ್ವಲ್ಲ. ಹಣ ಅನ್ನೋದು ಇನ್ವೆಸ್ಟ್ಮೆಂಟ್ ಆದಾಗ ಇನ್ವೆಸ್ಟ್ಮೆಂಟಿನಿಂದ ಹಣದ ಜೊತೆಗೆ ಬೇರೆಯೂ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ. ಸುಖ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ, ಪ್ರತಿಷ್ಠೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ ಅಲ್ವಾ, ಕೀರ್ತಿ ಬರಬೇಕು ಅಂತ. ಅದರಿಂದಾಗಿ ಕೇವಲ ಹಣ ಅನ್ನೋದು ಹಣದ ಪ್ರಯೋಜನ ಅಲ್ಲ, ಹಣದ ಪ್ರಯೋಜನ ಬೇರೆಯೂ ಇದೆ. ಅದರಿಂದ ಕೇವಲ ಹಣ ಅಲ್ಲ. ಮತ್ತು ಹಣದಿಂದ ಹಣವನ್ನು ತೆಗೆಯೋದು ಹೇಗೆ ಅಂತಂದರೆ, ಒಂದು ರಬ್ಬರ್ ಚೆಂಡನ್ನು ತೆಗೆದು ಗೋಡೆಗೆ ಬಿಸಾಡಿದಾಗ ವಾಪಸ್ ಬರುತ್ತಲ್ಲ, ಆ ತರಹ ಅಲ್ಲಲ್ಲ. ಅಷ್ಟೇ ಹಣ ಬರಬಾರ್ದಲ್ಲ ನಮಗೆ. 10 ರೂಪಾಯಿ ಹಾಕಿದರೆ 100 ರೂಪಾಯಿ ಬರಬೇಕು ಅಂತ ವ್ಯಾಪಾರಿಗಳ ಬಯಕೆ. ಸರಿ, ಆ 100 ರೂಪಾಯಿ ಬರೋದ್ರಿಂದ ಏನು? ಕಾಮದಲ್ಲಿನ ಹಿಡಿತ, ಬೇರೆಯವರ ಕಾಮವನ್ನು ಇಟ್ಟುಕೊಂಡು ಆಡಿಸೋದು, ಮತ್ತು ಬೇರೆಯವರ ಕಾಮದ ಮೇಲೇ ನಮ್ಮ ಹಣ ಇನ್ವೆಸ್ಟ್ ಆಗೋದು. ಒಬ್ಬನಿಗೆ ಬಾಳೆಹಣ್ಣು ಅಂದರೂ ತುಂಬ ಇಷ್ಟ, ಅದಕ್ಕೆ ನಾವೇನು ಮಾಡ್ತೇವೆ, ಬಾಳೆಹಣ್ಣನ್ನು ತಂದು ಅವನ ಕಾಮವನ್ನು ತೀರಿಸಿ ಅದಕ್ಕಿಂತ ಹೆಚ್ಚಿನ ಅರ್ಥವನ್ನು ನಾವು ತಗೊಳ್ತೇವೆ. ಇದೇ ರೀತಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಹೀಗೆ ಅಂತಾರೆ. ಮೋಕ್ಷವೇ ಪರಮಾರ್ಥ ಅಂತ ಹೀಗೆ ಈ ಅರ್ಥ. ತ್ರೈವರ್ಗ್ಯೋರ್ಥೋ ಯತೋ ನಿತ್ಯಂ ಕೃತಾಂತ ಭಯ ಸಂಯುತಃ ಪರಾವರೇತ ಯೇ ಭಾವ ಗುಣವ್ಯತಿಕರಾದನು ನತೇತಾಂ ವಿದ್ಯತೆ ಕ್ಷೇಮಿ ಈತ ವಿಧ್ವಂಸಿತ ಆಶಿಷಾಂ. ಇನ್ನು ಇದಕ್ಕಿಂತ ಹೊರತಾದ ಎಷ್ಟೋ ಭಾವಗಳು ಇವೆ, ಆದರೆ ಅವುಗಳು ನಮ್ಮನ್ನು ಶಾಶ್ವತವಾದ ಸುಖಗಳಿಗೆ ಈಡು ಮಾಡೋದಿಲ್ಲ. ಅದರಿಂದ ಇಂದ್ರಿಯಗಳ ಹಿಂದೆ ಬೀಳಬಾರದು. ಮನೋಮಾತ್ರಮಿದಂ ವಿಶ್ವಂ ಯಥಾ ಸ್ವಪ್ನೆ ಯಥಾ ವಿಶ್ವೇ ಮನಕ್ರಿಯಾ ಕ್ರಿಯಾ ಚ ವಾಸನಾ ಮಾತ್ರಂ ಸೋನಿಹಾಯಾಂ ಪ್ರಲೀಯತೆ. ಆತ್ಮ ತ್ವನಿಹಯ ಸಾಕ್ಷಾತ್ ಸ್ವಯಂ ಜ್ಯೋತಿ ಪ್ರಸಿದ್ಧ್ಯತಿ ಏವಂ ವಿಧಸ್ಯ ಆತ್ಮಮಾಯಾಂ ಭಿದಾಂ ಉಪರಮೇನ್ ಮುನಿಃ. ಮನೋಮಾತ್ರಮಿದಂ ವಿಶ್ವಂ, ಈ ಜಗತ್ತು ಪರಮಾತ್ಮನ ಮನಸ್ಸು ಅಂದರೆ ಸಂಕಲ್ಪದಿಂದ ಮಾತ್ರ ನಿರ್ಮಿತವಾದದ್ದು. ಮನೋಮಾತ್ರಮಿದಂ ವಿಶ್ವಂ ಅಂದರೆ ಮನಸ್ಸು ಅಂದರೆ ಸಂಕಲ್ಪ, ಸಂಕಲ್ಪದಿಂದ ನಿರ್ಮಿತವಾಗಿದೆ ಈ ಪ್ರಪಂಚ. ಅದರಿಂದಾಗಿ ಮನೋಮಾತ್ರಮಿದಂ ವಿಶ್ವಂ. ಹೇಗೆ? ಯಥಾ ಸ್ವಪ್ನೇ ಮನಕ್ರಿಯಾ, ವಾಸನಾಮಯವಾದ ಮನಸ್ಸು ಸ್ವಪ್ನದಲ್ಲಿ ಯಾವ ರೀತಿ ವಸ್ತುಗಳನ್ನು ಸೃಷ್ಟಿ ಮಾಡುತ್ತೋ ಹಾಗೆ ಈ ಪ್ರಪಂಚವನ್ನು ದೇವರು ತನ್ನ ಸಂಕಲ್ಪದಿಂದ ಸೃಷ್ಟಿ ಮಾಡಿದ್ದಾನೆ, ಹಾಗರ್ಥ. ಕ್ರಿಯಾಚ ವಾಸನಾ ಮಾತ್ರಂ ಸಾನಿಹಾಯಾಂ ಪ್ರಲೀಯತೆ. ಈ ಕ್ರಿಯೆ ಏನಿದೆ ಅದು ವಾಸನೆಯ ರಿಫ್ಲೆಕ್ಷನ್. ವಾಸನ ಅಂದರೆ ಸಂಸ್ಕಾರ, ಅದರ ರಿಫ್ಲೆಕ್ಷನ್. ಪ್ರತಿಯೊಂದು ಕ್ರಿಯೆಯೂ ಕೂಡ ಈ ಎಷ್ಟೋ ಜನ ಮನಃಶಾಸ್ತ್ರಜ್ಞರು, ಫ್ರಾಯ್ಡ್ ಆಗಿರಬಹುದು, ಯಂಗ್ ಆಗಿರಬಹುದು, ಕ್ರಿಯೆಗಳು ವಾಸನಾಜನ್ಯ ಅಂತ ಹೇಳಿದ್ರು. ಆದರೆ ಆ ವಾಸನೆಯನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು, ಹೌ ಟು ರಿಮೂವ್ ಇಟ್ ಅಂತ ಹೇಳಲಿಲ್ಲ. ಎಲ್ಲ ಮನಃಶಾಸ್ತ್ರಜ್ಞರು ಹಾಗೆ ಹೇಳಿದರು. ಕ್ರಿಯೆ ಅನ್ನೋದು ವಾಸನಾಜನ್ಯ ಅಂತ. ಕ್ರಿಯೆ ಅನ್ನೋದು ಕೇವಲ ವಾಸನೆಯಿಂದ ಬಂದಿದ್ದಲ್ಲ, ಕೇವಲ ವಾಸನೆಯಿಂದ ಬಂದದ್ದಲ್ಲ, ವಾಸನೆಯೂ ಇದೆ. ಸಾ ಅನಿಹಾಯಾಂ ಪ್ರಲೀಯತೆ.
ಆ ದೈಹಿಕ ಕ್ರಿಯೆ ಮತ್ತು ಮಾನಸಿಕ ಕ್ರಿಯೆ ಅದನ್ನು ಇಲ್ಲ ಆಗುವಂತೆ ಮಾಡಬೇಕು. ಯಾಕೆಂದರೆ ಅದು ದುಃಖಕ್ಕೂ ಈಡು ಮಾಡ್ತಾವೆ. ಅದೇನು ಅನೀಹಾಯಾಂ ಪ್ರಲೀಯತೆ. ಇಂದ್ರಿಯದ ಕೆಲಸ ಯಾವುದು, ಮನಸ್ಸಿನ ಕೆಲಸ ಯಾವುದು, ಕೇವಲ ಆತ್ಮಿಕವಾದ ಕ್ರಿಯೆ ಯಾವುದು ಅಂತ ತಿಳಿದುಕೊಂಡಾಗ ಅದು ಪರಿಹಾರ ಆಗತ್ತೆ. ಆತ್ಮಾತ್ಮನೀಹಯ ಸಾಕ್ಷಾತ್ ಪರಂಜ್ಯೋತಿ ಪ್ರಸಿದ್ಧತಿ ಏವಂ ವಿಧಸ್ಯಾತ್ಮ ಮಾಯಾಂ ಭಿದಾಂ ಉಪರಮೇನ್ ಮುನಿ. ಯಾವಾಗ ದೇವರು ಇಚ್ಛೆಯನ್ನು ಮಾಡೋದಿಲ್ಲ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ, ಈ ಆನಂದದ ಅಭಿವ್ಯಕ್ತಿಯೂ ಇರೋಲ್ಲ. ಇದನ್ನು ತಿಳಿದುಕೊಳ್ಳಬೇಕೊಬ್ಬ, ತಪ್ಪು ತಿಳುವಳಿಕೆಯನ್ನು ನೀಗಿಸಿಕೊಳ್ಳಬೇಕು. ಇದು ಸನತ್ಕುಮಾರರ ಮಾತು. ಇದಕ್ಕೆ ಹಿನ್ನೆಲೆಯಾಗಿ ಆಚಾರ್ಯರು ತಂತ್ರಸಾರ ಅಂತನ್ನುವ ಒಂದು ಗ್ರಂಥವನ್ನು ಕೋಟ್ ಮಾಡ್ತಾರೆ. ಮನೋಮಾತ್ರಂ ಹರೇರ್ಯಸ್ಮಾನ್ ಮನಸಾ ಮೀಯತೆ ಜಗತ್. ಮನಸ್ಸು ಅಂದರೆ ಸಂಕಲ್ಪ. ಸಂಕಲ್ಪದಿಂದ ಈ ಪ್ರಪಂಚದ ಸೃಷ್ಟಿ. ಅಂದರೆ ಈ ಪ್ರಪಂಚದಲ್ಲಿ ಬುದ್ಧಿಪೂರ್ವಕತ್ವ ಇದೆ. ಅಬುದ್ಧಿಯಿಂದ ಅಂದರೆ ಬುದ್ಧಿಯೇ ಇಲ್ಲದೆ ಈ ಪ್ರಪಂಚವನ್ನು ಯಾರೂ ಸೃಷ್ಟಿ ಮಾಡಿಯೇ ಇಲ್ಲ. ಇಟ್ ಈಸ್ ನಾಟ್ ಆನ್ ಆಕ್ಸಿಡೆಂಟಲ್ ಅಂಡ್ ಇಟ್ ಈಸ್ ಆಲ್ಸೋ ನಾಟ್ ಪರ್ಪಸ್ಲೆಸ್. ದೇರ್ ಈಸ್ ಎ ಪರ್ಪಸ್. ಅದು ಮನೋ ಮಾತ್ರ. ಅಂದರೆ ಕಾಣುತ್ತೆ ನಮಗೆ ಜಗತ್ತಿನಲ್ಲಿ ಯಾವುದೂ ವೇಸ್ಟ್ ಅಲ್ಲ, ಯಾರಿಂದ ಏನೋ ಪ್ರಯೋಜನ ಇದೆ, ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಅದರಿಂದಾಗಿ ಒಬ್ಬ ಜ್ಞಾನಿ ಮನೋಮಾತ್ರ, ಈ ಪ್ರಪಂಚ ಅನ್ನೋದು ದೇವರ ಸಂಕಲ್ಪದಿಂದ ಬಂದಿದೆ ಅಂತ ಚಿಂತನೆ ಮಾಡಬೇಕು. ತೀವ್ರವಾದ ಬಿಸಿಲು ನಮಗೆ ಸಹಿಸದೇ ಇರಲಿಕ್ಕಾಗಬಹುದು. ಯಾಕೆ ಬಿಸಿಲು ಬಂದಿದೆ? ಅದಕ್ಕೊಂದು ಕಾರಣ ಉಂಟು. ಪ್ರವಾಹ ಬಂದಾಗ ನಾವು ಅದನ್ನು ಕೆಟ್ಟದು ಅಂತ ಅನ್ನಬಹುದು. ಆದರೆ ಪ್ರವಾಹದಿಂದ ಸುತ್ತಮುತ್ತಲಿನ ಭೂಮಿಗಳು ರಿಫ್ರೆಶ್ ಆಗಿ ಫಲವತ್ತಾಗೋದನ್ನು ನಾವು ನೋಡ್ತೇವೆ. ನಾವು ಹಾಳು ಮಾಡ್ತಾ ಇರುವ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ನಾವು ಹಾಳು ಮಾಡುವ ವೇಗಕ್ಕೆ ಪ್ರಾಯ 4-5 ವರ್ಷಕ್ಕೊಂದು ದೊಡ್ಡ ದೊಡ್ಡ ಪ್ರವಾಹ ಬರಬೇಕೋ ಏನೋ. ತುಂಗಭದ್ರಾದಲ್ಲಿ ಯಾವಾಗ ಕೆಲವು ವರ್ಷಗಳ ಹಿಂದೆ ಬಂತಲ್ಲ, ಅದು ಎಷ್ಟೋ ಭೂಮಿ ಫಲವತ್ತಾಯಿತು. ನಾವು ಅಂದುಕೊಳ್ತೇವೆ ಇದು ಪೀಡಕ, ಇದು ಆಗಬಾರದಿತ್ತು ಅಂತ. ಅದು ನಮ್ಗೆ ಗೊತ್ತಿಲ್ಲ. ಈ ಎಚ್ಚರ ಒಬ್ಬ ಇಟ್ಕೊಳ್ಬೇಕು. ಮನೋಮಾತ್ರಮಿದಂ ವಿಶ್ವಂ ಅಂತ. ಹೊಸ ಆಚ್ಛಾದನೇತ್ಯಸ್ಮಾತ್ ಧಾತೋರ್ವಾ ವಾಸನಾಮಯಂ. ಇನ್ನು ವಾಸನ ಅಂತನ್ನುವ ಕ್ರಿಯಾಚ ವಾಸನಾ ಮಾತ್ರಂ ಸಾನಿಹಾಯಾಂ ಪ್ರಲೀಯತೆ ಅಂತೇನಿದೆ, ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ನಾವು ಮುಗಿಸೋಣ. 8:15 ಇವತ್ತು ಇದಿದೆ, ಯಾವುದೋ ಹರಿವಂಶ ಇದೆ. ನಿನ್ನೆ ಸ್ವಲ್ಪ ಸುಸ್ತಾಗಿತ್ತು, ಅದರಿಂದಾಗಿ ಹರಿವಂಶ ಮಾಡಲಿಕ್ಕಾಗಲಿಲ್ಲ. ಇವತ್ತು ಆ ಹರಿವಂಶದ ಚಿಂತನೆ ಮುಂದುವರಿಯುತ್ತೆ. ಈ ತನಕದ ಚಿಂತನೆಯನ್ನು ದೇವರಲ್ಲಿ ಎಲ್ಲರೂ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಮ.